ಕನ್ನಡ ನಾಡಿನ ಕೋಡುಗಲ್ಲುಗಳು ಚೌಂಡರಾಯನ ಬರುವ ಕಾಯುತ್ತಲಿವೆಯಯ್ಯ. ಕನ್ನಡ ನಾಡಿನ ಸಾಧ್ಯವಾಗಿರದ ಸಾಧ್ಯತೆಗಳೆಲ್ಲ ಬಸವಣ್ಣನವರ ಬರುವ ಕಾಯುತ್ತಲಿವೆಯಯ್ಯ. ಕನ್ನಡ ನಾಡಿನ ತಾಳೆಗರಿಗಳೆಲ್ಲ ಕುಮಾರವ್ಯಾಸನ ಕಂಠಪತ್ರಕ್ಕಾಗಿ ಕಾಯುತ್ತಲಿವೆಯಯ್ಯ. ಕನ್ನಡ ನಾಡಿನ ನದಿ ನದ ಪ್ರಪಾತಗಳೆಲ್ಲ ವಿಶ್ವೇಶ್ವರಯ್ಯನವರ ಬರುವ ಕಾಯುತ್ತಲಿವೆಯಯ್ಯ. ಸ್ವತಂತ್ರ ಧೀರ ಸಿದ್ದೇಶ್ವರ ಈ ನಾಡಿನ ಕಡ್ಡಿ ಕುಂಚವಾಗಲು, ಉಕ್ಕು ಉಳಿಯಾಗಲು, ಮಣ್ಣು ಚಿನ್ನವಾಗಲು, ಪ್ರಕೃತಿ ಸಂಸ್ಕೃತಿಯಾಗಲು, ಬಿದಿರು ಕೊಳಲಾಗಲು ನಿಮ್ಮ ಕೃಪೆಗಾಗಿ ಕಾಯುತ್ತಲಿವೆಯೇ ಅಂತ ಕವಿ ಹೇಳ್ತಾರೆ. ಹಾಗೆ ಈ ಕನ್ನಡದ ನೆಲಕ್ಕೆ ಹನಿಮಣಿತಾನೆ. ಈ ಪುಣ್ಯಕ್ಷೇತ್ರವನ್ನ ವಚನ ಶಿಲಾಮಂಟಪವನ್ನ ಕಟ್ಟುವುದರ ಮೂಲಕವಾಗಿ ನಮ್ಮ ನಾಡಿಗೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದಂತಹ ಚನ್ನಬಸವ ಮಹಾಸ್ವಾಮಿಗಳನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾನೆ. ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಜಗದೇವ ಮಲ್ಲಿಬೊಮ್ಮ ಮಹಾಸ್ವಾಮಿಗಳ ಅಡಿದಾವರೆಗಳಿಗೆ ನಮನಗಳನ್ನು ಅರ್ಪಿಸ್ತಾನೆ. ಹಾಗೇನೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ದರಾಮ ಮಹಾಸ್ವಾಮಿಗಳ ಅಡಿದಾವರೆಗಳಿಗೆ ನನ್ನ ನಮನಗಳನ್ನು ಅರ್ಪಣೆ ಮಾಡ್ತಾ, ಹಾಗೇನೆ ಇನ್ನೋರ್ವ ಹಿರಿಯ ಅಧ್ಯಾತ್ಮ ಚಿಂತಕರು ಅನುಭಾವಿಗಳು ಆಗಿರುವ ಬಾಬುರಾವ್ ಹಿರಿಯರಲ್ಲಿ ಕೂಡ ನನ್ನ ನಮನಗಳನ್ನು ಅರ್ಪಣೆ ಮಾಡ್ತಾ, ಬಸವರಾಜ್ ಸಾರವಾಡ್ ಸರ್ ಅವರಿದ್ದಾರೆ, ಸಹೋದರಿ ಶಿವಲೀಲಾ ಮುರಾಳ್ ಮೇಡಮ್ ಅವರಿದ್ದಾರೆ, ಹಾಗೆ ಎಲ್ಲ ನಮ್ಮ ಬಳಗ ಈ ವೇದಿಕೆ ಮೇಲೆ ಇದೆ. ತಾವೆಲ್ಲ ಹಿರಿಯರಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತೇನೆ. ನಾವು ಇವತ್ತು ಈ ಜನಪದ ಬದುಕಿನೊಳಗೆ ಒಂದು ಸಾರಿ ಸುಮ್ಮನೆ ಹೋಗಿ ವಿಹಾರ ಮಾಡ್ಕೊಂಡು ಬರೋದು ಈ ಕೆಲಸ. ನಿಂಗಪ್ಪನ ಬೊಮ್ಮನಹಳ್ಳಿಯವರು ಕೂಡ ವೇದಿಕೆ ಮೇಲಿದ್ದಾರೆ, ಕನ್ನೂರ್ ಸರ್ ಇದ್ದಾರೆ, ಮಾಂತೇಶ್ ಸಂಗಮ್ ಅವರಿದ್ದಾರೆ. ಹಾಗೆ ಎಲ್ಲ ಬಳಗಕ್ಕೆ ನಮನಗಳನ್ನು ಅರ್ಪಣೆ ಮಾಡಿ ನಾವೆಲ್ಲ ಸಣ್ಣವರಿದ್ದೀವಿ. ಸುಮ್ಮನೆ ಒಂದು ಸಾರಿ ಎಲ್ಲರೂ ಹುಡುಗರು ಸಣ್ಣವ್ರು ಹಳ್ಳಿಯೊಳಗೆ ಎಷ್ಟು ಚಂದದ ಬಾಲ್ಯ ನಾವು ಕಳೆದಿದ್ದೀವಿ ಅಂತಂದ್ರೆ ಇವತ್ತಿನ ಮಕ್ಕಳಿಗೆ ಆ ಬಾಲ್ಯ ಏನು ಅಂತನ ಗೊತ್ತಿಲ್ಲ. ಬಹಳ ಅದ್ಭುತವಾದ ಬಾಲ್ಯವನ್ನು ನಾವೆಲ್ಲ ಸಣ್ಣವರಿದ್ದಾಗ ಕಳೆದಿದ್ದೀವಿ. ಎಷ್ಟು ಅದನ್ನು ನಾವು ಆ ಬಾಲ್ಯದ ಬದುಕನ್ನು, ಹಳ್ಳಿ ಬದುಕನ್ನು ನಾವು ಅನುಭವಿಸಿದ್ದೀವಿ ಅಂತ ಹೇಳಿದ್ರೆ ಇವತ್ತಿನ ಮಕ್ಕಳಿಗೆ ಅದನ್ನು ಹೇಳಿದರೆ ನಂಬಕ್ಕೂ ಆಗಂಗಿಲ್ಲ. ಅಷ್ಟು ಅದ್ಭುತವಾದ ಚಂದದ ಬಾಲ್ಯ ನಾವು ನೀವು ಏನು ಹಿರಿಯರಿದ್ದೀವಿ ಇಲ್ಲೆಲ್ಲ ಕಳೆದಿದ್ದೀವಿ. ಸಣ್ಣ ಹುಡುಗರಿದ್ದೇವೆ, ಸಾಲಿಗೆ ಹೋಗಿದ್ದೇವೆ. ಸಾಲಿ ಬಿಟ್ಟು ಬರೋದ್ರೊಳಗನೆ ಮಂಗ್ಯ ಬಂದಿರ್ತಿತ್ತು. ಆ ಮಂಗ್ಯ ಬಂದಿತ್ತು ಅಂದ್ಕೂಲೆ ನಾವು ಶುರು ಮಾಡ್ಕೊಂಡ್ಬಿಡ್ತಿದ್ದೇವೆ. ಏನ್ರಿ, ಸಾಲಿ ಬಿಟ್ಟು ಸರ್ವತ್ತಾತು, ಮಂಗ್ಯ ಬಂದು ಬಾಳತ್ತಾತು ಅಂತ ಹೇಳಿ ಆ ಮಂಗ್ಯ ಊರು ಬಿಟ್ಟು ಹೋಗೋ ತಕ್ಕ ಕೈಯಾಗ ಒಂದು ಬೆಣ್ಣಿ ರೊಟ್ಟಿ ಹಿಡ್ಕೊಂಡು ಗೇರ್ ಮಂಗನ್ನ, ಕುಂಬಿ ಜಿಗಿಯನ್ನ, ನಮ್ಮ ಮನೆಗೂ ಬಾರನ್ನ, ಬೆಣ್ಣಿ ರೊಟ್ಟಿ ತಿನ್ನಣ್ಣ ಅಂತ ಹೇಳಿ ನಾವೆಲ್ಲ ಹುಡುಗರೆಲ್ಲ ಸಾಲಿ ಮುಗೀತು. ಮಂಗ್ಯ ಊರು ಬಿಟ್ಟು ಹೋಗೋ ತಕ್ಕನೂ ಬೆನ್ನು ಹತ್ತಿದವ್ರು. ಏನು ಚಂದ ಇತ್ತು ಅದು. ಮನೆಗೆ ಬಂದವ್ರಿಗೆ ಚಲೋ ಊಟ ಮಾಡೋ ರೊಟ್ಟಿ ನಾವು ಭಿಕ್ಷಾಗಿ ಬಿಡಂಗಿಲ್ಲ. ಆದ್ರೆ ಎಂಥ ಕಾಲ ಇತ್ತಂದ್ರೆ ಮನುಷ್ಯರಿಗೆ ಅಲ್ರಿ ಮಂಗ್ಯಾಗ ಬೆಣ್ಣಿ ರೊಟ್ಟಿ ತಿನ್ನಿಸುವಂಥ ಕಾಲ ಅದು ಆಗಿತ್ತು. ಬೆಣ್ಣಿ ರೊಟ್ಟಿ ತಿನ್ನಿಸಿದವ್ರು ಎಲ್ಲ ನಾವು ಮಂಗ್ಯಾಗ. ಆಮೇಲೆ ನಾವೆಲ್ಲ ಸರಸ್ವತಿ ಪೂಜೆ ಮಾಡಕ್ಕೆ ಹೋಗಿದ್ದೀವಿ. ಸರಸ್ವತಿ ಪೂಜೆ ಮಾಡಕ್ಕೆ ಹೋದಾಗ ಭಾಳ ಎಷ್ಟು ಚಂದ್ರಿ ಅದು ನಮ್ದು. ಎಲ್ಲಿ ಬಾಲ್ಯ ಮಕ್ಳಿಗೆ ಸಿಗಂಗಿಲ್ಲ. ನಮ್ಮ ಊರಾಗ ಹೂವಿನ ಹಾರ ತಗೊಳಕ್ಕೂ ಸಾಧ್ಯ ಇರಲಿಲ್ಲ. ಆ ಹೂವಿನ ಹಾರ ಬೇಕಂದ್ರೆ ಆಲ್ಮಟ್ಟಿ ಡ್ಯಾಮ್ ಸೈಟ್ನೊಳಗೆ ಅವೆಲ್ಲ ಎಂಜಿನಿಯರ್ಸ್ ಮನೆ ಮುಂದೆ ಭಾಳ ಚಂದದ ಹೂವುಗಳಿರ್ತಿದ್ವು. ಆ ಹೂವು ಎಲ್ಲ ತಗೊಂಡು ಒಂದು ದಿವಸ ಶುಕ್ರವಾರ ಸರಸ್ವತಿ ಪೂಜೆ ಆಯ್ತಂದ್ರೆ ಹಿಂದಿನ ದಿವಸ ಹೋಗಿ ಹೂವು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಅದನ್ನು ಹಾರ ಮಾಡಿ ಮನೆಯೊಳಗೆ, ಆಮೇಲೆ ಒಂದು ದೊಡ್ಡ ನಾವು ರಟ್ಟಿಗೆ ಸರಸ್ವತಿ ಫೋಟೋ ಹಚ್ಚಿ ಸುತ್ತ ಚಂದಂಗ ಚಿತ್ರ ಮಾಡಿ ಅದಕ್ಕೆ ಒಂದೆರಡು ಬ್ಯಾಟ್ರಿ ಶೆಲ್ ಇಟ್ಟು ದೀಪ ಹಚ್ಕೊಂಡು ಪಳಾರ್ ತಗೊಂಡು, ಕೊಬ್ಬರಿ ತಗೊಂಡು, ಉಂಡಿ ತಗೊಂಡು ಸಾಲಿಗೆ ಹೋಗೋ ಹೊತ್ನ್ಯಾಗ ಎಲ್ಲರ ಕೈಯಾಗ ಸರಸ್ವತಿ ಹಿಡ್ಕೊಂಡು ಸಾರ್ ಸರಸ್ವತಿ ವಿದ್ಯಾ ಕೊಡೋ ಗಣಪತಿ, ಸಾರ್ ಸರಸ್ವತಿ ವಿದ್ಯಾ ಕೊಡೋ ಗಣಪತಿ ಅಂತ ಹೇಳಿ ಹೋಗಿ ಅಲ್ಲೆಲ್ಲ ಸಾಲಿ ಒಳಗ ಗಾಡಿಗೆ ನಮ್ಮ ಸರಸ್ವತಿ ಚಿತ್ರಗಳನ್ನ ಹಚ್ಚಿ ಅವಕ್ಕೆಲ್ಲ ಗುರುಗಳು ಹೇಳ್ತಿದ್ರು, ಪೂಜೆ ಮಾಡ್ರಿ, ನೀವು ನಿಮ್ ಸರಸ್ವತಿ ಫೋಟೋಗೆ ನೀವು ಪೂಜೆ ಮಾಡ್ರಿ ಅಂತ. ನಮ್ದು ಉದಿನ ಬತ್ತಿ ಎಲ್ಲ ತಗೊಂಡು ಹೋಗಿರ್ತಿದ್ವಿ. ಪೂಜೆ ಮಾಡಿ ಎಲ್ಲ ಪರಿವಾರ ಹಂಚಿ ಬಂದಿರುವಂತ ನಮ್ಮ ಶಾಲೆಗೆ ನಮಗೆ ಕಲಿಸಿದ ಗುರುಗಳಿಗೆ ನಾವು ಏನೇನು ಮನ್ಯಾಗ ಉಂಡಿ ಮಾಡಿದ್ದೇವೆ, ಕರ್ಚಿಕಾಯಿ ಮಾಡಿದ್ದೇವೆ, ಕೊಬ್ಬರಿ ಗಿಟ್ಕ ಏನು ಮಾಡಿದ್ದೇವೆ ತಗೊಂಡು ಹೋಗಿ ಅವು ಎಲ್ಲ ಗುರುಗಳಿಗೆ ಕೊಟ್ಟು ಖುಷಿ ಪಡ್ತಿದ್ದೇವೆ. ಆಮೇಲೆ ಎಲ್ಲ ಗುರುಗಳು ಅವನ್ನೆಲ್ಲ ಗೋಳೆ ಹಾಕಿ ನನಗೆ ಈ ಉಂಡಿ ನಿಮಗೊಂದಿವ್ಸ, ಈ ಉಂಡಿ ನಿಮಗೊಂದಿವ್ಸ ಅಂತ ಹೇಳಿ ನಮ್ಮ ಟೀಚರ್ಸ್ಗಳೆಲ್ಲ ದೈನಾಥ್ ಸರ್ ಅದಾರ ಇಲ್ಲಿ, ಅವನ್ನೆಲ್ಲ ತಗೊಂಡು ನಾವು ಏನು ಮಾಡ್ತಿದ್ದೇವೆ ಅಂದ್ರೆ ಗುರುಗಳೆಲ್ಲ ಹಂಚ್ಕೊತಿದ್ರು. ಬೇಸರ ಉಂಡಿ ನಿನಗ್ಯಾಡು, ನಮಗ್ಯಾಡು, ನಿಮಗ್ಯಾಡು. ಮಕ್ಕಳು ಕೊಟ್ಟಿರೋದ್ರಿ ಎಷ್ಟು ಖುಷಿ ಇರ್ತದ. ಹಳ್ಳಿ ಬದುಕಿನಾಗ ಏನು ಚಂದ ಇರ್ತವ ಅಂತ ಹಳ್ಳಿ ಬದುಕಿನಾಗ ಕಲಿಯವ್ರು ನಾವೆಲ್ಲ
ಸಣ್ಣ ಸಣ್ಣ ಮಕ್ಕಳಿದ್ರು. ಈಗ ನಾವು ಏನ್ರ ಮಕ್ಕಳಿಗೆ ಬಂದ್ಕೂಲೇನ ಏನ್ರ ಒಂದು ಸ್ವಲ್ಪ ಹಾಡ ಹೇಳಪ್ಪ ಅಂದ್ಕೂಲೇನ ಅವ್ರು ಶುರು ಮಾಡಿಬಿಡ್ತಾರೆ. ಏನ್ರಿ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಆರ್ ಅಪ್ ಅಬೌವ್ ದಿ ಸ್ಕೈ ಸೋ ಹೈ ಲೈಕ್ ಎ ಡೈಮಂಡ್ ಇನ್ ದಿ ಸ್ಕೈ ಅಂದ್ಕೂಲೇನ ನಮ್ಮ ಅಜ್ಜಿಗೆ ನಮ್ಮ ತಾಯಂದ್ರಿಗೆ ಏನೂ ತಿಳಿಯಂಗಿಲ್ಲದ. ಆದ್ರೂ ಯಪ್ಪ ನನ್ನ ಮೊಮ್ಮಗ ಭಾಳ ಚಂದ ಹಾಡಿದ ಅಂತ ನಮ್ಮ ಅಜ್ಜಿಯರು ಚಪ್ಪಾಳೆ ತಡ್ತಾರೆ, ಎಲ್ಲರೂ ತಡ್ತೀವಿ. ಆದ್ರೆ ನಮ್ಮ ಹಾಡು ಹೆಂಗಿದ್ದು ಅಂತಂದ್ರೆ ಕನ್ನಡದ ಈ ನೆಲದೊಳಗೆ ಕನ್ನಡದ ಆ ಹಾಡುಗಳನ್ನು ಹಾಡಿದ್ರೆ ಸಾಕು ಎಲ್ಲರಿಗೂ ತಿಳಿತಿತ್ತು. ಎಷ್ಟು ಖುಷಿ ಪಡ್ತಿದ್ದು ಜೀವಗಳಂದ್ರೆ ಯಪ್ಪ ಏನು ಕಲ್ಸ್ಯಾರೋ ಇವತ್ತು ಶಾಲ್ಯಾಗ ಒಂದು ಹಾಡು ಅಂತ ಅಂದ್ಬಿಟ್ರೆ ಸಾಕು, ನಾವು ಕೈ ಕಟ್ಕೊಂಡು ಶುರು ಮಾಡಿಬಿಡ್ತಿದ್ದೆವು. ಚಂದಪ್ ಚಲ್ಲುವ ಚುಂಗ ಬಿಡ್ಕೊಂಡು ಬರುವ 12 ಎತ್ತಿನ ಬಂಡಿ ಹಿಂದ ಗಿಂಡಿ ಹಿಂದ ನಾನು, ನನ್ನ ಹಿಂದ ನವಿಲ್ ಪುಚ್ಚ ಕಿತ್ತಿ ಚಿಗರಿ ಕೋಡಿಗೆ ಹಚ್ಚಿ ಚಿಗರಿ ಚಿಕ್ಕಪ್ಪ ಅವ್ರಿಗೆ ಕಾಳು ಮುಕ್ಕಪ್ಪ ಅಂತ ಹಾಡಕ್ ಶುರು ಮಾಡೋರು. ನಮ್ಮ ಅವ್ಗೆ ತಿಳಿತಿತ್ತದು, ಎಷ್ಟು ಚಂದ ಆಕಿ ಖುಷಿ ಆಕಿತ್ತು. ಯಪ್ಪ ಮತ್ತೆ ಏನೇನು ಕಲ್ಸ್ಯಾರ, ಇನ್ನೊಂದು ಹಾಡು ಅನ್ಕೊಳ್ಳೇನು, ಎನ್ನ ಪಾಟಿ ಕರೆಯೋದು ಸುತ್ತು ಕಟ್ಟು ಬಿಳಿಯೋದು ರಟ ಈಕ ಬರ್ದೇನೋ ಅವನ್ ಮುಂದ ಹಿಡ್ದೇನೋ ಅವ್ವ ಹಿಗ್ಗು ಆದಳು 2 ಉಂಡಿ ಕೊಟ್ಟಳು ಗಪ ತಿಂದೇನೋ ತಕ ಕುಣಿದೇನೋ ಅಂತ ಹೇಳಿ ಹಾಡಕ್ ಶುರು ಮಾಡ್ತಿದ್ದೀವಿ. ಏನ್ ಚಂದ ಇತ್ರಿ ಅದು ಹಳ್ಳಿ ಬದುಕಿನೊಳಗ, ಭಾಳ ಚಂದ ಇರ್ತದೆ. ಹಂಗೆ ಎಲ್ಲ ನಾವೆಲ್ಲರೂ ಸೇರಿ ಆಟ ಆಡೋರು ಹಳ್ಳಿಯೊಳಗೆ ಆಟ ಆಡೋ ಹೊತ್ನ್ಯಾಗ ನಮಗೆಲ್ಲ ಗೊತ್ತದ. ನೀವೆಲ್ಲ ಏನದು ಹತ್ತಿ ಕಡ್ಕಿ ಬತ್ತಿ ಕಡ್ಕಿ ಬಾವನವ್ರು ಬಸಪ್ಪನವ್ರು ಪಂಚಮ್ ಪಗಡಂ ನೆಲಿಕಟ್ಟಿ ಹನುಮ ದಾತರ ಧರ್ಮ ತಿಪ್ಪಿ ಮೇಲೆ ಕೋಳಿ ರಗತ್ತ ಬೋಳಿ ಸಕ್ಕರೆ ಶುಂಠಿ ಅಂತ ಕೇಳ್ತಿದ್ವಿ. ಅವ್ರು ಸಕ್ಕರೆ ಅಂದ್ರೆ ಕೈ ತಕೋತಿದ್ದೀವಿ, ಶುಂಠಿ ಅಂದ್ಬಿಟ್ರೆ ಮತ್ತೆ ಪಂಚಮ್ ಪಗಡಂ ನೆಲಿಕಟ್ಟಿ ಹನುಮ ಅಂತ ಎಲ್ಲರೂ ಸೇರಿ ಕೈ ತಕೊಂಡ್ಮೇಲೆ ಏನು ಮಾಡ್ತಿದ್ದೇವ್ರಿ, ಕೈ ಎಲ್ಲಿಟ್ಟು ಕದ್ದಾಗಿಟ್ಟೆ, ಕದ ಏನು ಕೊಡ್ತು, ಶಕ್ಕಿ ಏನು ಮಾಡಿದ್ವಿ, ಒಲಿಗೆ ಹಾಕಿದೆ, ಒಲಿ ಏನು ಕೊಡ್ತು, ಜೋಳ ಕೊಡ್ತೆ, ಏನೋ ಬೂದಿ ಕೊಡ್ತು, ಬೂದಿ ಏನು ಮಾಡಿದ್ವಿ, ತಿಪ್ಪಿಗೆ ಹಾಕಿದೆ, ತಿಪ್ಪಿ ಏನು ಕೊಡ್ತು, ಗೊಬ್ಬರ ಏನು ಮಾಡಿದ್ವಿ, ಹೊಲಕ್ಕೆ ಹಾಕಿದೆ, ಹೊಲ ಏನು ಕೊಡ್ತು, ಜೋಳ ಏನು ಮಾಡಿದ್ವಿ, ಕುಂಬಾರ ಏನು ಕೊಟ್ಟ, ಗಡಿಗೆ ಏನು ಮಾಡಿದ್ವಿ, ಬಾವ್ಯಾಗ ಬಿಟ್ಟೆ, ಬಾವಿ ಏನು ಕೊಡ್ತು, ನೀರು ಏನು ಮಾಡಿದ್ವಿ, ನಾವು ಗಿಡಕ್ಕೆ ಹಾಕಿದೆ, ಗಿಡ ಏನು ಕೊಡ್ತು, ಹೂವು ಏನು ಮಾಡಿದ್ವಿ, ದೇವ್ರಿಗೆ ಏರಿಸಿದೆ, ದೇವ್ರ ಏನು ಕೊಟ್ಟ, ಗಂಟಿ ಏನು ಮಾಡಿದ್ವಿ, ಆಯಿ ಮುತ್ತೆನ ಕೈ ಕೊಟ್ಟೆ, ಆಯಿ ಮುತ್ತೆ ಏನು ಕೊಟ್ರು, ಬೆನ್ನಿ ರೊಟ್ಟಿ ಏನು ಮಾಡಿದ್ವಿ ಅಂದ್ಕೂಲೇನ ಬೆನ್ನಿ ರೊಟ್ಟಿ ತಗೊಂಡು ನಮ್ಮ ಮಾಳ್ಗಿ ಕುಂಬಿ ಮೇಲೆ ಕುಂತು ತಿನ್ನಾಕತ್ತಿದ್ದೆ, ಕಾಗಿ ಬಂದು ಕಸ್ಕೊಂಡು ಹೋತು ಅಂತ ಹೇಳಿ ಹಾಡಿದ್ರೆ ಏನ್ ಚಂದದು ಅಂತ ಹೇಳಿ ನಾವೆಲ್ಲ ಹೇಳ್ತೀವಿ. ಎಲ್ಲ ಹಳ್ಳಿಯವ್ರ ನೀವೆಲ್ಲ ಇದೀರಿ, ಏನ್ ಅರ್ಥ ಅದ್ರದ್ದು? ಹತ್ತಿ ಕಡ್ಕಿ ಬತ್ತಿ ಕಡ್ಕಿ ಬಾವನವ್ರು ಬಸಪ್ಪನವ್ರು ಅಂದ್ರೆ ಏನ್ ಅರ್ಥ ಅದು? ಏನ್ ನಮ್ಮ ಹಿರಿಯರು ಆಧ್ಯಾತ್ಮಿಕದ ಅರ್ಥ ಕೊಟ್ಟಿದ್ರು ಅದಕ್ಕಂದ್ರ, ಈ ದೇಹ ಅನ್ನೋದು ಒಂದು ಹತ್ತಿ ಕಟ್ಟಿಗೆ ಇದ್ದಂಗ, ಇದು ಒಂದಿಲ್ಲ ಒಂದು ದಿವಸ ಬತ್ತಿ ಹೋಗ್ತದ, ಬತ್ತಿ ಕಟ್ಟಿಗೆ ಹಾಕದ ನೋಡ್ರಿ. ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಅದನ್ನ ಬತ್ತಿ ಹೋದ ಮ್ಯಾಲೆ ನಮ್ಮ ಜೀವ ಹೋದ ಮ್ಯಾಲೆ ಅದನ್ನ ಏನಾರ ಒಂದು ನಾವು 4-5 ತಾಸು ಹಂಗ ಇಟ್ಟೇವಂದ್ರ ಬಾವನವ್ರು ಅಂದ್ರೆ ಬಾಯಾಗ ಶುರು ಮಾಡ್ತದ. ಅದು ಹಂಗ ಒಂದ್ ದಿವ್ಸ ಇಟ್ಟೇವಂದ್ರೆ ಬಸಪ್ಪನವ್ರ ಅಂದ್ರೆ ಬಸ್ಯಾಗ ಶುರು ಮಾಡ್ತದ. ಬಾವನವ್ರು ಬಸಪ್ಪನವ್ರು ಅವಾಗ ಎಲ್ಲ ಪಂಚೆಲ್ಲ ಕೂಡಿ ನೆಲಿಕಟ್ಟಿ ಹನುಮ ಹೋಗಿ ಕುಣಿ ತೋಡಬಾರ್ಲೆ ಹನುಮ ಅಂತ ಹೇಳಿ ಅವ್ನು ಕುಣಿ ತೋಡಕ್ ಕಳಿಸಿದ್ರು. ನೆಲಿಕಟ್ಟಿ ಹನುಮ ದಾತರ ಧರ್ಮ ಅಲ್ಲಿಗೆ ಎಲ್ಲಾರು ಏನ್ ಬಂದಿರ್ತಿದ್ರು ಅಂದ್ರ ಯಾರ್ಯಾರು ಬಂದಿರ್ತಾರ ಅವ್ರಿಗೆ ಕರ್ಕರ್ದ ದಾನ ಧರ್ಮ ಮಾಡ್ತಿದ್ರು. ನಾವು ಎಲ್ಲಿ ಸುಡಗಾಡಕ್ಕೆ ಹೋಗಿರ್ತಿದ್ದೆವು, ಸುಡಗಾಡಕ್ಕೆ ಬಂದಿರುವಂತ ಬರೂರದಿಂದ ಬಂದಿರುವಂತ ಸ್ವಾಮಿಗಳು ಅವ್ರು ಇವರೆಲ್ಲರೂ ಕರೆದ ದಾತರ ಧರ್ಮ ಅಂದ್ರೆ ಎಲ್ಲ ಪಂಚರು ಎಲ್ಲರೂ ಕೂಡಿ ದಾನ ಮಾಡ್ತಿದ್ರು. ಆಮೇಲೆ ಅವ್ರು ಕೇಳ್ತಾರ, ದಾತರ ಧರ್ಮ ತಿಪ್ಪಿ ಮೇಲೆ ಕೋಳಿ ರಗತ್ತ ಬೋಳಿ ಅಂತಾರ ಅವ್ರು. ಇಡೀ ಜೀವನ ಎಲ್ಲ ನಿಂದು ತಿಪ್ಪಿ ಕೆದರುದು ಆತಲೋ, ನಿನ್ನ ಸಾರ್ಥಕನ ಆಗ್ಲಿಲ್ಲ, ನಿನ್ನ ಬದುಕ ಯಾವಾಗ ಸಾರ್ಥಕ ಮಾಡ್ಕೊಳವ ನೀ ಅಂತ ಹೇಳಿ ಕೇಳುವಂತ ಹಾಡನ ಹಿಂಗ ಕಟ್ಟಿ ನಮ್ಮ ಜನಪದರು ಅದನ್ನ ಹಾಡ್ತಿದ್ರು ಅಂತ ಹೇಳಿದ್ರ ಎಷ್ಟು ಚಂದಿತ್ತು ಅದು ಬದುಕು ಅಂತ. ಭಾಳ ಕಲಿತು ಬಿಟ್ಟೇವಿ, ಆದ್ರ ನಾವು ಏನು ಹೇಳಕ್ಕ ಆಗ್ಲಾರ್ದಷ್ಟು ಬಹಳಷ್ಟು ಎತ್ತರಕ್ಕೆ ಹೋಗ್ಬಿಟ್ಟೇವಿ. ಆದ್ರೆ ಒಂದು ಹಾಡನ್ನು ಕೂಡ ನಮ್ಮ ಅವುಗಳಿಗೆ ಗೊತ್ತಿಲ್ಲ, ಅವುಗಳು ಮೊಮ್ಮಕ್ಕಳಿಗೆ ಕಲ್ಸೋಲ್ರು, ಅಜ್ಜಿಗಳು ನೀವು ಕಲ್ಸೋಲ್ರಿ. ನೀವೆಲ್ಲ ಗೌರಿ ಗಾನ ಗೌರಿ ಕುಳ್ಳಿ ಗೌರಿ ಕುಂಕುಮ ಗೌರಿ ಅವ್ರಿ ಅಂತ ಅಣ್ಣನ ಕೋಡ್ ತೌರಿ ಅಂತ ತಮ್ಮನ ಕೋಡ್ ನಿಲ್ಲ ಗೌರವ್ವ ನಿಲ್ಲಿಸ್ಕೋರ ಬಸಪ್ಪ ವರ್ಷಕ್ಕೊಮ್ಮ ಕರ್ಶೇನ ಹಸರು ಪತ್ಲ ಉಡ್ಸೇನ ಅಂತ ನೀವು ಹಾಡ್ತಿದ್ರಿ ಗೌರಿ ಹಬ್ಬದಾಗ. ಯಾರು ಕಲ್ಸಿದ್ರಿ ನೀವು? ಮೊಮ್ಮಕ್ಕಳಿಗೆ ಕಲ್ಸಿದ್ರೇನ? ಮತ್ತೆ ನೀವು ಕಲಿಸಲಿಲ್ಲ ಅಂದ್ರೆ ಈ ದೇಶದ ನಿಜವಾದ ಸಂಸ್ಕೃತಿ, ಜಾನಪದ ಸಂಸ್ಕೃತಿ ಅಂತೀವಿ, ಅದು ಉಳಿಲಿಲ್ಲ ಅಂದ್ರೆ, ಈ ಹಳ್ಳಿನೇ ಉಳಿಲಿಲ್ಲ ಅಂತಂದ್ರೆ ಈ ದೇಶ ಹೆಂಗ್ ಉಳಿಯಕ್ ಸಾಧ್ಯ? ಈ ದೇಶದ ಸಂಸ್ಕೃತಿ ಎಲ್ಲರೂ ಜೀವಂತ ಐತಿ ಅಂದ್ರೆ ಹಳ್ಳಿಯಾಗ ಜೀವಂತ ಅದ. ಎಷ್ಟು ಅದ್ಭುತವಾಗಿ
ಆ ಸಂಸ್ಕೃತಿ ಇತ್ತು ನಮ್ಮದೆಲ್ಲ. ನೀವೆಲ್ಲ ನೋಡಿರಿ ಏನ್ ಚಂದ. ಒಂದ ಸೇರನ್ನಿ ತಂದೆನ ಗೌರಿ, ಒಂದ ದೇವಿಗೆ ಹಚ್ಚೇನ ಗೌರಿ, ನಮ್ಮ ರಾಯರಾಡೋದು ಹಾದಿ ಬೀದ್ಯಾಗ, ನಮ್ಮ ಶೆಟ್ಟರಾಡೋದು ಪಟ್ಟಣ ಸಾಲ್ಯಾಗ, ಹಾರೂರ ಚೆನ್ನಮ್ಮಗ ಹೊಳದ ಕೈಕಟ್ಟ ಭಾರತ ಬೆಳದಿಂಗಳ, ಭಾರತ ಬೆಳದಿಂಗಳ. ಹೆಂಗಿತ್ತದು ಬದುಕು, ಎಷ್ಟು ಚಂದಿತ್ರಿ ಅದು ಎಲ್ಲ. ಯಾರು ಕಲ್ಸಿರಿ, ಯಾರು ಕಲ್ತೀರಿ? ಏನ್ ನಾವು ಭಾಳ ದೊಡ್ಡ ಹಾಡ ಕಲ್ತೇವೆ ಅಂದ್ರೆ ಭಾಳ ಶಾಣ್ಯರ ಅಂತ ತಿಳ್ಕೊಂಡಿವನ? ಅಲ್ಲ. ಎಲ್ಲಿ ನಾನು ಹೋಗಿ ಇಂಥ ಹಾಡ ಹೇಳೀನಿ ಅವಾಗ ನಂಗೆ ಸನ್ಮಾನ ಮಾಡ್ಯಾರ. ಯಾವಾಗ ಚಲೋ ಕವಿಗಳು ಬರೆದಿರೋ ಹಾಡ ಹೇಳೀನಿ ಯಾರು ಸನ್ಮಾನ ಮಾಡಿಲ್ಲ ನನಗೆ. ಎಲ್ಲರ ಭಾಳ ಪ್ರೀತಿಯಿಂದ ಭಾಳ ಗೌರವಿಸಿ ಸನ್ಮಾನ ಸಿಕ್ಕಿದ್ರ ಹಳ್ಳಿ ಬದುಕಿನ ಬಗ್ಗೆ ನಾನು ಎಲ್ಲಿ ಮಾತಾಡೀನಿ ಆ ಹಳ್ಳಿ ಜನ ಅಂಕರು ಹೌದಪ್ಪ ಭಾಳ ನೆನಪು ಮಾಡಿ ಕೊಟ್ಟು ನಮಗಂತ ಹೇಳಿ ನಮಗೆ ಸನ್ಮಾನ ಮಾಡ್ಯಾರ. ಸನ್ಮಾನ ಮಾಡ್ಯಾರ ಅಂದ್ರೆ ಪ್ರೀತಿಯಿಂದ 4 ಮಾತು ಹೇಳ್ಯಾರ. ಹೆಂಗೆ ಅದು ಎಷ್ಟು ಚಂದ ಇತ್ರಿ. ನೀವೆಲ್ಲ ನೋಡ್ರಿ, ಕುಂತ್ರ ಬಸವ ನಿಂತ್ರ ಬಸವ. ಅವಾಗ ಅವ್ರು ಹಾಡ ಹಾಡಿದ್ರು ಬಸವಣ್ಣ. ಒಂದ ಪೌಂಟಿನಿಗೆ ಏರಿದ್ದ, ಒಂದ ಮುತ್ತ ಉದುರಿತ್ತ, ಏಕಲಾರುತೆ ಗೌರಿ ಬೆಳಗಲಾರುತೆ. 2 ಪೌಂಟಿನಿಗೆ ಏರಿದ್ದ, 2 ಮುತ್ತ ಉದುರಿತ್ತ, ಏಕಲಾರುತೆ ಗೌರಿ ಬೆಳಗಲಾರುತೆ ಅಂತ ಹೇಳಿ ಹಾಡವ್ರು ಅವರೆಲ್ಲ. ಬಸವಕ ಬಸವನಿರೆ, ಬಸವನ ಪಾದಕ ಶರಣೆನ್ನಿರೆ. ಎಂತ ಚಂದ್ರಿ, ಎಲ್ಲ ಬಸವಣ್ಣನ ಹಾಡಿದ್ದವ್ರು. ಎಷ್ಟು ಚಂದದ ಹಾಡುಗಳು ಇವೆಲ್ಲ. ನೀವು ನೆನಪಿಸ್ಕೋಬೇಕು. ಹಳ್ಳಿ ಬದುಕ ಭಾಳ ಚಂದವೆ. ಆ ಚಂದದ ಬದುಕಿನೊಳಗ ನನ್ನ ಯಾವಾಗಲೂ ನನ್ನ ಜೀವನದೊಳಗ ಬಹಳಷ್ಟು ನಾನು ಗೌರವ ಕೊಡೋದು ಯಾರಿಗೆ ಅಂದ್ರೆ ನಮ್ಮ ಆಯಿಗೆ, ನಮ್ಮ ಅಜ್ಜಿಗೆ. ನಮ್ಮ ಅಜ್ಜಿದು ಬೆನ್ನ ಹಿಂಗೆ ಬಾಗಿತ್ರಿ, ಹಿಂಗೆ ಪೂರ್ತಿ ಬಾಗಿತ್ತು. ಕೊನೆಗೆ ಸಾಯುವ ಕೊನೆಯ ದಿನದ ದಿವಸ ತಗೊಂಡು ಕೂಡ ಈ ಬಾಗಿದ ಬೆನ್ನಿನ ಮ್ಯಾಲ ಒಂದು ಚೀಲ ತಗೊಂಡು ಆ ಚೀಲದೊಳಗ ಮೇವು ಮಾಡ್ಕೊಂಡು ಅಲ್ಲಿ ನಮ್ಮ ಹೊಲದಿಂದ ಅಲ್ಲಿಗೆ ಒಂದು 3 ಕಿಲೋಮೀಟರ್ ಹಾಕಿತ್ತು. ಅಲ್ಲಿಂದ ಬೆನ್ನಿನ ಮ್ಯಾಲ ಚೀಲ ಹೊತ್ಕೊಂಡು ಬರಾಕಿ ನಮ್ಮ ಆಯಿ. ಏನ್ ಚಂದ್ರಿ ಅದು ಗೊತ್ತ. ಬೆಳಜಾ ಸುಗ್ಗಿ ಬರ್ತಿತ್ತು. ಅವಾಗ 3 ತಿಂಗಳು ನಾವು ಅಲ್ಲೇ ಹೊಲದಾಗ ಗುಡಿಸಲ ಹಾಕೊಂಡು ಅಲ್ಲೇ ಹೊಲದಾಗ ಇರ್ತಿದ್ದೀವಿ. ರಾಶಿ ಮಾಡ್ಕೊಂಡು ಬರುತ್ತಕ್ಕ ಹೊಲದಾಗ ಇರ್ಬೇಕಾದ್ರೆ ನಮ್ಮ ಅವ್ವ ನಮ್ಗೊಂದು ಡ್ಯೂಟಿ ಕೊಡ್ತಿದ್ರು. ಸಾಲಿ ಬಿಟ್ಟ ತಕ್ಷಣ ಆಯಿ ಬುತ್ತಿ ತೊಗೊಂಡು ಹೋಗ್ಬೇಕಂತ ಹೇಳಿ ಬುತ್ತಿ ಕಟ್ಟಿ ಕೊಡಾಕಿ ನಮ್ಮವ್ವ. ಅದನ್ನ ತೊಗೊಂಡು ಹೋಗಿ ನಮ್ಮ ಆಯಿ ಹೊಲದಾಗಿರಾಕಿ 3 ತಿಂಗಳು ಆಕಿನ ಒಂದು ಸಂದಕ, ಆ ಸಂದಕದಾಗ ಒಂದಿಟ್ಟು ಬೆಲ್ಲ, ಒಂದಿಟ್ಟು ಮೊಸರ, ಒಂದಿಟ್ಟು ಸಕ್ರಿ, ಒಂದಿಟ್ಟು ಏನಾರ ಹೆಂಗೆ ಹಾಕಿ ಅಲ್ಲಿ ಹಾಕಿದಾಗ ಸಂಜೆ ಮುಂದೆ ಏನಾಕಿತ್ತು ಅಂತಂದ್ರೆ ಮಧ್ಯಾಹ್ನದ ಅವ್ರು ಬುತ್ತಿ ತಂದಿರ್ತಿದ್ರಲ್ರಿ, ಅವ್ರು ತಂದಿರೋ ಪಲ್ಯ ಎಲ್ಲ ಖಾಲಿ ಆಗಿರ್ತಿತ್ತು. ಖಾಲಿ ಆದಾಗ ನಮ್ಮ ಆಯಿ ಎಂತ ದೊಡ್ಡ ಗುಣದಾಕಿದ್ದಳು ಅಂದ್ರೆ ರಾತ್ರಿ ಕಟ್ಬ್ಯಾಳಿ ಸಾಂಬಾರು ಮಾಡ್ತಿದ್ದಳು. ಮಾಡಿ ಹೋಗಿ ಒಂದು ಕೂ ಹೊಡೆದು ಬಿಡ್ತಿದ್ದಳು. ಕೂ ಹೊಡೆದ್ರೆ ಸಾಕು, ಸುತ್ತು ಹೊಲದಾಗ ಹಿಂಗ 3 ತಿಂಗಳು ಗುಡಿಸಲ ಹಾಕೊಂಡಿರ್ತಿದ್ರಲ್ಲ, ಅವ್ರ ಕೈಯಾಗ ಒಂದು ತಾಟ್ ಹಿಡ್ಕೊಂಡು ರೊಟ್ಟಿ ತಗೊಂಡು ನಮ್ಮ ಹೊಲಕ್ಕೆ ಬರೋರು. ನಮ್ಮ ಆಯಿ ಅವರಿಗೆ ಸಾಂಬಾರು ಹಾಕಿ ಆ ಸಾಂಬಾರ ರೊಟ್ಟಿ ಕಲಿಸ್ಕೊಂಡು ಹೊಲದಾಗ ಊಟ ಮಾಡಿದ್ರೆ ಏನು ಖುಷಿ ಇದೆ, ಅದು ಏನು ಚಂದ ಇರ್ತದ ಅಂತ. ಆಯ್ತು, ಮುಂಜಾನೆ ಆಗ್ತೈತೆ. ಮುಂಜಾನೆ ಆದ ಕೂಡಲೇ ಚಾ ಕುಡಿಬೇಕು ಅನ್ಸೋದಲ್ಲ. ಹಿರಿಯರು ನಿಮ್ಗೆಲ್ಲ ಗೊತ್ತದ. ಇಲ್ಲಿ ಹೆಬ್ಬಾಳದಿಂದ ಎಲ್ಲ ಕಲಾವಿದರು ಎಲ್ಲರೂ ಬಂದಿರಿ, ಬೇರೆ ಬೇರೆ ಕಡೆಯಿಂದ ಬಂದಿರಿ. ಮುಂಜಾನೆ ಅದಕ್ಕೆ ಚಾ ಮಾಡಬೇಕು. ಚಾ ಮಾಡ್ಬೇಕಂದ್ರೆ ಈಗಿನ ಜೊತೆಗೆ ಚಾ ಪುಡಿ ಇರಲಿಲ್ಲ. ಚಾ ಪುಡಿ ಇರ್ಲಾರಕ್ಕೆ ನಮ್ಮ ಆಯಿ ಏನು ಮಾಡ್ತಿದ್ರು ಅಂದ್ರೆ ಬೆಲ್ಲ ಹಾಕಿ, ಆ ನೀರು ಬೆಲ್ಲ ಹಾಕಿ ಕಾಯಿಸಿ ಅದ್ರಾಗ ಅವ್ರಿಗೆ ಹೂ ಇರ್ತಿದ್ವು ರೀ. ಆ ಅವ್ರಿಗೆ ಹೂವು ತಂದು ಇದ್ರಾಗ ಒಗದು ಅದನ್ನ ಕಾಯಿಸಿ ಚಾ ಮಾಡಿ ಕೊಟ್ಟು ಮತ್ತೊಂದು ಕೂ ಹೊಡ್ಯಾಕಿ. ಕೂ ಹೊಡೆದ್ರೆ ಸಾಕು ಮತ್ತೆ ಅವ್ರು ಎಲ್ಲರೂ ಗಂಗಾಳ ತೊಗೊಂಬರೋರು, ಎಲ್ಲರಿಗೆ ಚಾ ಹಾಕಿ ನಮ್ಮ ಆಯಿ ಚಾ ಕುಡಿತಿದ್ರು. ಎಷ್ಟು ಚಂದ್ರಿ ಅದು. ಯಾರು ದೊಡ್ಡವರು, ಯಾರು ಶ್ರೀಮಂತರು, ಯಾವ ಜಾತಿ, ಯಾವ ಧರ್ಮ ಏನೂ ಗೊತ್ತಿಲ್ಲ. ರೈತರದೇ ಒಂದು ಧರ್ಮ, ಕೃಷಿ ಮಾಡೋ ಕಾಯಕದವ್ರದೇ ಒಂದು ಧರ್ಮ. ಕೃಷಿ ಕಾಯಕ, ಅದು ಕೃಷಿ ಸಂಸ್ಕೃತಿ, ಅದು ಋಷಿ ಸಂಸ್ಕೃತಿ ಅಂತ ಕರಿತೀವಿ. ಏನ್ ಚಂದ ಅದು ರೈತನ ಬದುಕದು. ಬಸವಣ್ಣವ್ರು ಏನ್ ಹೇಳ್ತಾರ ಅಂದ್ರ ಇಂತಹ ಕಾಯಕ ಮಾಡುವಂತಹ ಒಬ್ಬ ರೈತರ ಮನೆಯೊಳಗೆ ಹೋಗಿ ಗುರುಗಳು ಪಾದೋದಕ ಪ್ರಸಾದ ಮಾಡ್ಕೊಂಡಿರುವಂತ ಗುರುನ ಪಾವನ ಆಗ್ತಾನಂತ ಹೇಳಿ ಹಂಗ ಬಸವಣ್ಣವರು ಅದನ್ನ ಬರೀತಾರ. ಹಂಗ ನಮ್ಮ ಹಳ್ಳಿ ಬದುಕಿತ್ತು. ಎಷ್ಟು ಚಂದ್ರಿ. ಎಲ್ಲ ಯಾರು ಬದುಕ್ತಿದ್ರಂದ್ರ ನಮಗ್ ಕಂಬಾರ ಬದುಕ್ತಿದ್ದ, ಕುಂಬಾರ ಬದುಕ್ತಿದ್ದ, ಬಡಿಗೆರಾವ್ ಬದುಕ್ತಿದ್ದ, ಅಲ್ಲಿ ಐಗೋಳು ಬದುಕ್ತಿದ್ರು. ಅಲ್ಲಿ ನಮಗೆ ಯಾವ ಕಾಯಕ ಜೀವಿಗಳಂತ ಬಸವಣ್ಣವ್ರು ಮಾಡಿದ್ರು ಆ ಎಲ್ಲ ಕಾಯಕ ಜೀವಿಗಳು ಊರೊಳಗೆ ಯಾರನ್ನ ನಂಗೆ ಬದುಕ್ತಿದ್ರು ಅಂದ್ರೆ ರೈತನ ನಂಗೆ ಬದುಕ್ತಿದ್ರು. ಎಷ್ಟು ರೈತ ಕೂಡ ಎಷ್ಟು ಅದ್ಭುತವಾಗಿ ತನ್ನ ಆ ಕೊನೆಗೆ ರಾಶಿ ಮಾಡಿದ ಮೇಲೆ ಕನಕ ಬರುವಂತಹ ಎಲ್ಲ ಐದಾರು ಏನಿರ್ತಿದ್ರು ಆ ಐದಾರಿಗೆ ಅವ ಏನು ತಾನು ದುಡ್ದಿದ್ರೊಳಗ ಬಂದಿದ್ರೊಳಗ ಹಾಕ್ತಿದ್ನಲ್ಲ, ಹೆಂಗ ಹಾಕ್ತಿದ್ದ ಅಂದ್ರೆ ದಾರಿಗೆ ಹೋಗಿ ಅಡ್ಡ ಮಣ್ಣು ತಗೊಂಡು ಹೋಗಿ ಮಣ್ಣಿಂದ ಒಂದು ಗೆರಿ ಹಾಕ್ತಿದ್ದ. ಯಾಕೆ ಮಣ್ಣಿನ ಗೆರಿ ಹಾಕ್ತಿದ್ದ ಅಂತ ಹೇಳಿದ್ರೆ ಆ ಹೋಗುವಂತ ಐದಾರು ಏನಾದ್ರು ಆ ದಾರಿಗೆ ಹೋಗುವ ಹೊತ್ನ್ಯಾಗ ಇಲ್ಲೊಂದು ಕಣ ಅದ, ಇಲ್ಲಿ ರಾಶಿ ಹಾಕತ್ತದ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ನೋಡ್ರಿ ಹೋಗ್ಲಿ ಬಿಡು ಅಂತ ಬಿಡೋರಿದ್ದಾವೆ. ರೈತ ಹಂಗ ಮಾಡ್ತಿದ್ದಿಲ್ಲ. ಆ ಅಡ್ಡ ದಾರಿಗೆ ಒಂದು ಮಣ್ಣು ತಗೊಂಡು ಹೋಗಿ ಒಂದು ಗೆರಿ ಹಾಕಾಮ. ಆ ಗೆರಿ ನೋಡ್ಕೊಂಡು ಇಲ್ಲೊಂದು ಕಣ ಅದ ಅಂತ ಹೇಳಿ ಅವ್ರು ಅಲ್ಲಿಗೆ ಬರೋರು.
ಅಲ್ಲಿ ಬಂದ ಕೂಡಲೇ ಅದ್ರಾಗ ಕಣದಾಗ ನಾವು ಏನೇನು ಬೆಳೆದೇವು ಅದನ್ನೆಲ್ಲ ಅವರಿಗೆ ಐಗಾರಿಗೆ ಕೊಡ್ತಿದ್ದೇವೆ. ಎಲ್ಲಿ ಹೋದ್ರು ಐಗಾರು ಕಂಬಾರ ಮೆಟಲರ್ಜಿ ಡಿಪಾರ್ಟ್ಮೆಂಟ್ನಾಗ ಹೋಗಿ ಕಳ್ಕೊಂಡ್ಬಿಟ್ಟಾನ, ನೇಕಾರ ಟೆಕ್ಸ್ಟೈಲ್ ಇಂಡಸ್ಟ್ರಿ ಒಳಗೆ ಕಳೆದಾನ, ನಾವು ಕುಂಬಾರ ಇಂಥ ಪ್ಲಾಸ್ಟಿಕ್ ಇಂಡಸ್ಟ್ರಿ ಒಳಗೆ ಬಂದು ಅವ ಕಳೆದು ಹೋಗ್ಯಾನ. ಎಲ್ಲ ಕಾಯಕ ಜೀವಿಗಳು ಕೂಡ ಕಳೆದು ಹೋಗ್ಬಿಟ್ಟಾರ. ಇಂಥ ಸಂದರ್ಭದೊಳಗೆ ಆ ಹಳ್ಳಿ ಬದುಕಿನ್ಯಾಗ ಯಾರ ಹೊಲದಾಗ ನಟ್ಟು ನಡು ಬಿಸಿಲಾಗಿ ಹೊಂಟಿದ್ರಂದ್ರೆ ನಮ್ಮ ಆಯಿ ಯಪ್ಪ ಬಾಯಿಲ್ ಅಂತ ಕರೆಯಾಕಿ ಅವ್ನು ಕೂಣ ಇರ್ಲಿಲ್ಲ, ಏನೂ ಇರ್ತಿದ್ದಿಲ್ಲ. ಕರೆದವನ್ನ ಯಪ್ಪ ಎಂತ ಬಿಸಿಲಾಗಿ ಹೊಂಟಿ ಬಾಯಿಲ್ ಅಂತ ಹೇಳಿ ಗುಡ್ಸಲ್ದಾಗ ಅವ್ನು ಕುಂದ್ರಿಸಿ ಅವ್ನು ಬಂದಿಟ್ಟು ಬೆಲ್ಲ ಕೊಟ್ಟು ನೀರು ಕುಡಿಸಾಕಿ ನಮ್ಮ ಆಯಿ. ಇದು ನಮ್ಮ ಆಯಿ ಶ್ರೀಮಂತಿಕೆ ನಮಗ್ ಬಂದಿಲ್ಲಲ್ಲ ಅಂತ. ಏನೂ ಕಲೀಲಾರ್ದಂತ ನನ್ನ ಆಯಿಗೆ ಎಂತ ಚಲೋ ಸಂಸ್ಕೃತಿ ಇತ್ತು. ಬಾಳ ಕಲ್ತಿರುವಂತ ನಮ್ಗಳಿಗೆ ಯಾರು ಬಂದಾರ ಅಂತ ಹೇಳಿ ಕಿಟಕಿ ಒಳಗ ಮಗನಿ ಬಾಗಿಲದೊಳಗೆ ಒಂದ್ ಸಣ್ಣ ಇದನ್ ಬಿಟ್ಟಿರ್ತೀವ್ರಿ ಕಿಂಡಿ. ಆ ಕಿಂಡಿ ಒಳಗೆ ನೋಡ್ತೀವಿ ಬಂದವ್ರು ಯಾರು, ದೊಡ್ಡವ್ರ ಏನ್ ಬಡವ್ರ ಏನ್ ಎಂತವ್ರ ಅದಾರ. ಅವ್ರು ಬಾಳ ಚಲೋ ಶ್ರೀಮಂತರ ಇದ್ರಂದ್ರ ಬಾಗ್ಲ ತೆಗೆದು ಒಳಗ್ ಕರ್ಕೊಳ್ದು. ಕಿಂಡ್ಯಾಗ ನೋಡಿ ಅವ್ರು ಏನಾರ ಅಂತ ಇಂತ ಬಡವ್ರು ಇದ್ರಂದ್ರ ಮನ್ಯಾಗ ಯಾರು ಇಲ್ಲ ಅಂತ ಹಂಗ ಕಳಿಸುವಂತ ಮಧ್ಯದೊಳಗ ಅವತ್ತಿನ ಶ್ರೀಮಂತಿಗೆ ಎಷ್ಟು ದೊಡ್ಡದಿತ್ತು, ಎಷ್ಟು ಚಂದ ಇತ್ತು ಅನ್ನೋದನ್ನ ಸುಮ್ಮ ಹಂಗೆ ಹೇಳ್ಕೊಂಡು ಹೋಗೋದು. ರಾಶಿ ಮಾಡೋರು ನೀವೆಲ್ಲ ರೈತರೆಲ್ಲ ಎಲ್ಲ ಹಾಡ್ತಾರ. ನಾವು ಎಲ್ಲ ಹಾಡ ಕೇಳ್ತಿದ್ದೇವಿ. ಅವತ್ತು ರಾಶಿ ಮಾಡುವಂತ ಹಬ್ಬ ಇರ್ತೀವಿ. ಸುಮ್ಮನೆ ನಿಮ್ಗೆಲ್ಲ ಬದುಕು ನೆನಪು ಮಾಡ್ಕೊಡ್ತೀವಿ ನೋಡಿ. ನಾವೆಲ್ಲ ಹೊಲಕ್ಕೆ ಹೋಗೋರು ಅವತ್ತೆಲ್ಲ ಸುತ್ತು ಎಲ್ಲರೂ ಬಂದು ರಾಶಿ ನಮ್ಮ ಮನೆ ಹೊಲದ ರಾಶಿ ಇರ್ತಿತ್ತು. ಆ ಹಿಂದಿನ ದಿವಸ ನಾವೆಲ್ಲ ಹಿಂದೆ ಕಣ ಕಟ್ಟೋದು ಮಾಡೋದು, ಮೆಟಿ ಕಟ್ಟಿಗೆ ಹಾಕೋದು, ಅದ್ರ ಸುತ್ತ ದಂಟ್ ಹಾಕೋದು, ಆಮೇಲೆ ತೆನಿ ಎಲ್ಲ ಅವನು ಕೊಯ್ದು ಕಣದಾಗ ತೆನಿ ಹಾಕೋದು, ಆಮೇಲೆ ಅವನ್ನೆಲ್ಲ ಕಾಲು ಹಾಕೋದು. ಕಾಲು ಹಾಕಿದ ಮ್ಯಾಲೆ ಏನಾಗ್ತಿತ್ತಪ್ಪ ಅಂದ್ರೆ ನಾವು ಹೊಲಕ್ಕೆ ಹೋಗ್ತಿದ್ದೇವೆ. ಮಸ್ತ್ ಚಳಿ ಅವಾಗ ಭಾಳ ಥಂಡಿ ಬಿಡ್ತಿತ್ತು. ಥಂಡಿ ಬಿಟ್ಟಾಗ ಅಯ್ಯ ನಮಗೆ ಭಾಳ ಥಂಡಿ ಆಗತ್ತೈತೆ ಅಂತ ಹೇಳಿಬಿಟ್ರೆ ಜ್ವಾಳ ತುಂಬಾಗ್ತಿದ್ದು ಚೀಲ ತಂದು ತಗೋರಿ ಇದು ಒಂದೊಂದು ಚೀಲ ಅಂತೇಳಿ ನಮಗೆ ಕೊಟ್ಟು ಬಿಡಾಕಿ. ಆ ಚೀಲದೊಳಗೆ ಕಾಲು ಸೇರಿಸ್ಕೊಂಡು ಹೋಗಿ ಕಣಕಿ ಕಾಲೇನು ಹಾಕಿದ್ರಲ್ಲ ಆ ಕಣಕಿ ಕಾಲನ್ನ ಹೋಗಿ ಮಲ್ಕೊಂಡ್ ಬಿಟ್ಟೇವ ಅಂದ್ರೆ ಥಂಡಿನೂ ಇಲ್ಲ ಏನೂ ಇಲ್ಲ. ಎಷ್ಟು ಚಂದ ಇರ್ತಿತ್ತು ನಿದ್ದೆ. ಈ ನಿದ್ದೆ ಗುಳಿಗೆ ತೊಗೊಂಡ್ರೆ ಬರೋಲ್ಲಾಗ್ಯದ, ನಿದ್ದೆ ಗುಳಿಗೆ ತೊಗೊಂಡ್ರೆ ನಿದ್ದೆ ಬರೋಲ್ಲಾಗ್ಯದ. ಅಂತ ಥಂಡ್ಯಾಗ ಅಂತ ಹೊಲದಾಗ ಹೋಗಿ ಕಣಕಿ ಕಾಲದೊಳಗೆ ಸೂಕು ಕಡಿತಿದ್ರು ಕೂಡ ಚಿಂತಿಲ್ ನಿದ್ದೆ ಮಾಡ್ತಿದ್ದೀವಿ. ಏನ್ ಚಂದದ ಬದುಕದು, ಹಳ್ಳಿ ಬದುಕು. ಭಾಳ ಕಳ್ಕೊಂಡು ಭಾಳ ಏನು ಹೇಳ್ತೀವಿ. ಹಂತಿ ಮಾಡ್ತಿದ್ದವ ಹಂತಿಗೆ ಏನದು. ಬಸವಣ್ಣ ಹಲೆ ಹಲೆ ಹಂತಿ, ಬಸವಣ್ಣ ಹಲೆ ಹಲೆ ರಾಸೆ, ಬಸವಣ್ಣ ಹಲೆ ಹಲೆ ಹಂತಿ, ಬಸವಣ್ಣ ಹಲೆ ಹಲೆ ರಾಸೆ, ಬಸವಣ್ಣ ನಿನ್ನೆಸರು ಹುಲುಹುಲುಸೋ, ಬಸವಣ್ಣ ನಿನ್ನೆಸರು ಹುಲುಹುಲುಸು ಕನಕನಕೆ, ಬಸವಣ್ಣ ನಿನ್ನೆಸರು ಹುಲುಹುಲುಸು ಕನಕನಕೆ, ಬಸವಣ್ಣನ ನೆನೆಯೋ ಚನ ಚನಕೆ, ಬಸವಣ್ಣನ ನೆನೆಯೋ ಚನ ಚನಕೆ. ಏನು ಅದ್ಭುತ ಹಾಡು. ಹಂತಿಯ ಹಾಡೆಂದು ಪಂಥ ಕಟ್ಟಲಿ ಬ್ಯಾಡೋ, ಹಂತಿಯ ಹಾಡೆಂದು ಪಂಥ ಕಟ್ಟಲಿ ಬ್ಯಾಡೋ, ಕಂತಿ ಕರಗುವುದು ನಿಂತಲ್ಲೋ, ಕಂತಿ ಕರಗುವುದು ನಿಂತಲ್ಲೇ ಬಸವಯ್ಯ, ಇಳದಿಯೊಳಗ ಕುಂತು ಹಾಡಿಸಿದೋ. ರಂಗಾಡೋ ಏನ್ ಅದ್ಭುತ ರೈತ್ರಿ, ಏನ್ ಅದ್ಭುತ ಹಾಡುಗಳನ್ನು ಕೇಳುದ್ರಿ. ನಮ್ಗೆಲ್ಲ ಅದನ್ನ ಕೇಳೇ ಬಂತು ಹೇಳಿ ಶ್ರೀಮಂತರಾಗಿವ್ ನಾವು. ಎಷ್ಟು ಚಂದ ಶ್ರೀಮಂತಿಕೆ ಐತೆ ಗೊತ್ತೇನು ನಮಗೆ. ಬಹಳ ಕಲ್ತಂತ ಇಂಜಿನಿಯರ್ಸ್ ದೊಡ್ಡ ದೊಡ್ಡ ಡಾಕ್ಟರ್ಸ್ ಅವ್ರು ಏನಾರ ಇರ್ಬೋದು. ನಮ್ಮ ಶ್ರೀಮಂತಿಕೆನ ಬೇರೆ. 4 ಮಂದಿ ಬಂದು ಅಂಚಲಿ ಸರ್ ಬಂದ್ರು ಚಂದ ಮಾತಾಡ್ತಾರಂತ ಹೇಳಿ ಈ ಶ್ರೀಮಂತಿಕೆ ಇದೆಯಲ್ಲ ಇದನ್ನ ಗಳಿಸ್ಕೊಂಡಿರೋ ಶ್ರೀಮಂತಿಕೆ ಎಲ್ಲಿಂದ ಬಂತು ಅಂದ್ರೆ ಆ ಹಳ್ಳಿ ಒಳಗೆ ಏನು ಹೊಲದಾಗ ಹೋಗಿ ನಾವೇನ ಆಯಿನ ಜೊತೆಗೆ ಸೇವಾ ಮಾಡಿದ್ನಲ್ಲ ಅದು ಇವತ್ತು ನನಗೆ ಕೊಟ್ಟಿರೋದು. ಇದು ಇವತ್ತು ನಾನು ಅವೇ ಹಾಡ ಹೇಳಿ ಭಾಳ ಹೆಸರು ಗಳಿಸ್ಕೊಳಕತ್ತೀವಿ. ಎಂತ ಚಂದದ ಬದುಕ್ರಿ ಅದು. ಏನಾದ್ರು ತುಂಬಿದ ಹೊಳಿಯಾಗ ಕೊಂಬ ಕಾಣಿಸತಾವೋ, ತುಂಬಿದ ಹೊಳಿಯಾಗ ಕೊಂಬ ಕಾಣಿಸತಾವೋ, ಬಂಗಾರದ ಇನಿಯ ಬಸವಣ್ಣ, ಬಂಗಾರದ ಇನಿಯ ಬಸವಣ್ಣ ಬರುವಾಗ ನಾವೆದ್ದು ಕೈಯ ಮುಗಿದೇವೋ. ಏನ ಹಾಡು ರೈತ ನೀವು ನೋಡ್ಬೇಕ್ರಿ. ಹೊಲದಾಗ ಆ ದನಗಳ ಸಲುವಾಗಿ, ಎತ್ತುಗಳ ಸಲುವಾಗಿ, ಎಮ್ಮೆಗಳ ಸಲುವಾಗಿನ ಅವ ಫುಲ್ ಅಲ್ಲಿ ಅದಕ್ಕೆ ದಂಟ ಅದನ್ನ ಮೇಯಿಸ್ತಿದ್ದ, ಬಾಟಿ ತೆಗಿತಿದ್ದ. ಬಾಟಿ ಅವಕ್ಕೆ ತಿನ್ನಿಸಿ ಅವಕ್ಕೆ ಏನು ಮಾಡ್ತಿದ್ದ ಅಂದ್ರೆ ಸಂಜೆ ಮುಂದೆ ಇನಿ ತಿಕ್ತಿದ್ದ. ಆ ಇನಿಗಳೆಲ್ಲ ತಿಕ್ಕಿದ್ರೆ ಅವು ಅಗದಿ ಮಿಂಚಬೇಕು ಹಂಗ ಅದನ್ನ ತಿಕ್ತಿದ್ದ. ತಿಕ್ಕಿ ಸಂಜೆ ಮುಂದೆ ಎತ್ತುಗಳು ಬರಬೇಕು, ಸೂರ್ಯ ಈ ಕಡೆ ಪಶ್ಚಿಮದಾಗ ಮುಳುಗಬೇಕು. ಆ ಎತ್ತುಗಳೆಲ್ಲ ಬಂದು ಅಗಸ್ಯಾಗಿ ಹಿಂಗೆ ಹತ್ತಿ ಹೋಗ್ತಿರ್ಬೇಕು. ಹತ್ತಿ ಹೋಗೋ ಹೊತ್ತಿನಾಗ ಸೂರ್ಯ ಅಲ್ಲಿ ಮುಳುಗಿ ಆ ಸೂರ್ಯನ ಕಿರಣಗಳು, ಕೆಂಪನ ಕಿರಣಗಳು ಬಂದು ಇನಿ ಮೇಲೆ ಬಿಡುತ್ತಿದ್ವಲ್ಲ, ಆ ಇನಿ ಬಂಗಾರದಂಗ್ ಹೊಳಿತಿತ್ತಂತ ಕವಿ ಹಾಡ್ತಾನವ. ತುಂಬಿದ ಹೊಳಿಯಾಗ ಕೊಂಬ ಕಾಣಿಸತಾವೋ, ಬಂಗಾರದ ಇನಿಯ ಬಸವಣ್ಣ, ಬಂಗಾರದ ಇನಿಯ ಬಸವಣ್ಣ ಬರುವಾಗ ನಾವೆದ್ದು ಕೈಯ ಮುಗಿದೇವೋ.
ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬರುಕೋಲ ಬಂಗಾರದ ಚಡಿಯ ಕೈಯಾಗೋ ಬಂಗಾರದ ಚಡಿಯ ಕೈಯಾಗ ಹಿಡ್ಕೊಂಡು ಹೊನ್ನ ಬಿತ್ಯಾರೋ ಹೊಳಿಸಾಲೋ ಹಾಡುಗಳು ಏನಾಗ್ಬಿಡ್ತ ಯಾ ಕವಿ ಹಾಡುಗಳು ಇಷ್ಟು ಖುಷಿ ಕೊಡಕ್ ಸಾಧ್ಯ ಏನ್ ಚಂದದ ಅದಕ್ಕೆ ಹಳ್ಳಿಯವರು ಹೇಳ್ತಾರ ತಾಯಂದ್ರಿ ಬರೀತಾರ ಹಲಗೆಯ ಹಿಡಿದಿಲ್ಲ ಬಳಪದಿ ಬರದಿಲ್ಲ ಶ್ರೀ ಗುರು ನಮಗೆ ಕಲಿಸಿಲ್ಲ ಹಲಗೆಯ ಹಿಡಿದಿಲ್ಲ ಬಳಪದಿ ಬರದಿಲ್ಲ ಶ್ರೀ ಗುರು ನಮಗೆ ಕಲಿಸಿಲ್ಲ ಶ್ರೀ ಗುರು ನಮಗೆ ಕಲಿಸಿಲ್ಲ ಲೆಕ್ಕನಿಕೆ ನಮ್ಗೆ ಗೊತ್ತೇ ಇಲ್ಲ ಅಂತಾರ ಅವ್ರು ಜನಪದ ರಾಗಿ ಕಲ್ಲಿನ ಮೇಲೆ ಚೆಲ್ಲಿದ ನಮ್ಮ ಹಾಡ ನೋಡ್ರಿ ಎಷ್ಟು ಶ್ರೀಮಂತಿಕೆ ಅವರು ಹೇಳ್ತಾರ ಅವ್ರು ಒಂದ್ ಹಾಡನ ತಾಯಂದ್ರಿಗೆ ಹಾಡಂದ್ರೆ ಸೋಮಾನ್ ಪದಾನು ಹಾಡವ್ರ ಮತ್ತೆ ನಮಗ ಮಕ್ಕಳು ಲಾಲಿ ಪದಾನು ಹಾಡವ್ರ ಯಾವ ಹಬ್ಬ ಸಿಗಿ ಪದ ಹಾಡವ್ರ ಗೌರವ ಪದ ಹಾಡವ್ರ ಯಾವ್ದದು ತೊಟ್ಟಲ್ದಾಗ ಹಾಕೋದಿತ್ತಂದ್ರೆ ಹಾಡವ್ರ ಅವ್ರು ಹಾಡ್ತಿದ್ರು ಹೆಂಗಂದ್ರ ಹಾಡಿನ ಹಗೆ ಇದ್ದಂಗಿದ್ರು ಹಾಡಿನ ಹಗೆ ಕಲೀಲಾರ್ದವ್ರ ಎದಿ ಒಳಗೆ 1000 ಹಾಡಿದ್ದು ಕಲ್ತವ್ರ ಎದಿ ಒಳಗೆ 4 ಹಾಡು ಕೂಡ ಸಿಗಂಗಿಲ್ಲ ಅದು ಬಹಳ ಅಲ್ಲಲ್ಲಿ ಸುಮ್ ಕಲ್ತು ಹಾಡುವಂತ ಹಾಡುಗಳದಾವ ಅವ್ರು ಹಂಗಿದ್ರು ಹಾಡಿನ ಹಗೆ ಇದ್ದಾಗ ಅವ್ರು ಹೇಳ್ತಾರ ರಾಗಿ ಕಲ್ಲಿನ ಮೇಲೆ ಚೆಲ್ಲಿದ ನಮ್ಮ ಹಾಡ ಬಾಳ ಬಲ್ಲಂತವ್ರು ಬರ್ಕೊಳ್ಳಿ ಬಲ್ಲಂತ ಜಾನರು ಬರ್ಕೊಳ್ಳಿ ಬಳ ತಗೊಂಡು ಅಳ್ಕೊಳ್ಳಿ ಅಂತಕ್ಕಿ ಹೆಂಗ ಹಾಡು ಅಂದ್ರೆ ನಮ್ಮ ಹಾಡು ಹೆಂಗದಾವ ಅಂದ್ರ ರಾಗಿ ಕಲ್ಲಿನ ಮೇಲೆ ಚೆಲ್ಯಾವ ನಮ್ಮ ಹಾಡದಾವ ಜ್ವಾಳನ ಹಾಡಿದ್ದಂಗ ಯಾರು ಬಾಳ ಶಾಣ್ಯರು ಇದ್ರಲ್ಲ ಬಲ್ಲಂತ ಜಾನರು ಬರ್ಕೊಳ್ಳಿ ಬಲ್ಲಂತ ಜಾನರು ಬರ್ಕೊಳ್ಳಿ ನಮ್ಮ ಹಾಡ ಬಳ್ಳ ತಗೊಂಡು ಅಳ್ಕೊಳ್ಳಿ ತಗೊಂಡು ಅಳಿರಿ ನೀವು ಅಟ್ಟ ಹಾಡದಾವ ನಮ್ಮ ಅಂತ ಜನಪದರು ಹಾಡ್ತಿದ್ರು ಅದು ಏನು ಅದ್ಭುತವಾದಂತ ಬದುಕು ಅಂತ ಹೇಳಿ ನಿಮಗೆ ಸುಮ್ಮನೆ ನಾವೆಲ್ಲ ಹಳ್ಳಿ ಆಗಿದ್ದೇವೆ ಹಳ್ಳಿ ಆಗಿರುವಾಗ ಹಳ್ಳಿಯವ್ರ ರೈತರು ಯಾರು ನಾವು ಶಾಣ್ಯರು ಹುಡುಗರು ಹೊಂಟೇವ್ ಅಂದ್ರೆ ಎಷ್ಟು ಶಾಣ್ಯರು ಇದ್ರು ಗೊತ್ತೇನ್ರಿ ನೀವೆಲ್ಲ ಅವಾಗ ಕಲೀಲಾರ್ದವ್ರು ಅವ್ರು ನಮಗೆ ಹಂಚ್ಲಿ ಬಾಯಿಲ್ಲ ಅನ್ನೋರು ಬಾಂಗ್ಲನ ಹೋಗ್ಲನ ಅಲ್ಪ ಬಾಯಿಲಿ ನಿಮ್ ಹೊಲದಾಗ ಹೋಗಿದ್ದು ಒಂದ್ ದಿವಸ ಗಿಡ ಇತ್ತು ಗಿಡದಾಗ ಒಂದ್ ದಿವ್ಸ ಹಕ್ಕಿ ಕುಂತಿದ್ದು ಆ ಹಕ್ಕಿಗೆ ಹೋಗಿ ಕೇಳಿದಾಗ ಏಸ್ ಮಂದಿ ಕುಂತೀರಿ ನೀವು ಮ್ಯಾಲಿ ಅಂತ ಹಕ್ಕಿ ಕೇಳಿದಂತ ಅದಾಗ ಹಕ್ಕಿ ಹೇಳ್ತಂತ ನಾವು ನಮ್ಮಷ್ಟು ನಮ್ಮ ಅರ್ಧ ನಿಮ್ಗಿರ್ದ ನೀವೊಬ್ಬ ಕೂಡಿದೆ ಅಂದ್ರೆ 100 ಜನ ಹಾಕ್ಯವಿ ಎಷ್ಟು ಮಂದಿ ಇದೇವ ನೀವೇ ತಿಳ್ಕೊಂಡು ಹಕ್ಕಿ ಅಷ್ಟು ಜನ ಇರ್ಬೇಕಲ್ಲ ಹಕ್ಕಿ ಹೇಳ್ತದಂತ ನಾವು ನಮ್ಮಷ್ಟು ನಮ್ಮ ಅರ್ಧ ನಮ್ಗಿರ್ದ ನೀವೊಬ್ಬ ಕೂಡಿದೆ ಅಂದ್ರೆ 100 ಜನ ಹಾಕ್ಯವಿ ನೋಡು ತಿಳ್ಕೊಂಡು ನೀವೇ ಲೆಕ್ಕ ಮಾಡ್ಕೊಂತದ್ದು ಹಕ್ಕಿ ಇಂಥ ಲೆಕ್ಕ ಹೇಳಪ್ಪ ಹಂಗ ಎಸಿದು ಹೇಳಲ್ಲಿ ಹಕ್ಕಿ ಎಸಿದು ಹೇಳಂತ ಅವ್ರು ಕೇಳೋರು ಹಂಗೆ ಕೇಳಿದ ಕೂಡಲೇ ನಾವು ಇದನ್ನ ಲೆಕ್ಕ ಹಾಕಿ ಬೀಜ ಗಣಿತ ಅದನ್ನ ಎಕ್ಸ್ ಅಂತ ತಗೋರಿ ಅದನ್ನ x/2 ಮಾಡ್ರಿ x/4 ಮಾಡ್ರಿ ಅದನ್ನ ಕೂಡಿಸ್ರಿ +1 ಮಾಡ್ರಿ ಹಿಂಗೆಲ್ಲ ಹೇಳಿ ಲೆಕ್ಕ ಮಾಡಕ್ ಶುರು ಮಾಡೋ ಹುಚ್ಚ ಬಾಯಿ ಲೆಕ್ಕ ಇದು ತಮ್ಮ ಇದನ್ನ ಹಿಂಗ್ ಮಾಡ್ಕೊಂತ ಹೋದ್ರೆ ಸಿಗಂಗಿಲ್ಲ ಅಂತ ಹೇಳಿ ಅವ್ರು ಹೇಳೋರು 36 ಅದಾವಲ್ಲಿ 36 ನಾವು ನಮ್ಮಷ್ಟು ಮತ್ತೆ 36 72 ಅದು ನಮ್ಮ ಅರ್ಧ 18 90 ಅದು ನಮ್ಗಿರ್ದ 9 99 ಅದು ನೀವೊಬ್ಬ ಕೂಡಿದಂದ್ರೆ 100 ಅದು ನೋಡ್ ಅಂತ ಹೇಳ್ತಿದ್ರು 36 ಹಕ್ಕಿ ಗಿಡದಾಗಿದ್ದು ಅಂತ ಲೆಕ್ಕ ಹಾಕ್ತಿದ್ವಿ ನಾವು ಏನ್ ಚಂದದ ಬದುಕಿನ ಬಾಲ್ಯ ಅದು ಬಹಳ ಚಂದ ಇತ್ತದು ಅದನ್ನ ಎಲ್ಲಿ ಕಳ್ಕೊಂಡೇವಿ ಅನ್ನೋದನ್ನ ಸುಮ್ಮನೆ ಈ ಸಂದರ್ಭದಾಗ ನಿಮ್ಗೆ ಒಂದು ನೆನಪಾಡ್ತಾ ಕೊನೆಯದಾಗಿ ನಾನು ಹೇಳುವಂತ ಒಂದು ಘಟನೆ ನೀವೆಲ್ಲ ಬಿಳಿಜಾಳ ಸುಗ್ಗಿ ನಡೆದಿತ್ತು ರೈತರು ನಿಮ್ಗೆ ಇನ್ನೊಂದು ಮಾತು ಹೇಳ್ಬೇಕು ಯಾಕೆ ಹೇಳ್ಬೇಕಂದ್ರೆ ರೇಷ್ಮೆ ಪಟಕ ನೋಡೋದು ಅಪರೂಪ ಆಗ್ಯಾವ ನಮ್ಮ ಊರಾಗ ರೇಷ್ಮೆ ಪಟಕದವ್ರು ತುಂಬಿದ್ರು ಅದಕ್ಕೆ ಡಾಕ್ಟರ್ S.M. ಜಾಮದಾರ್ ಸಾಹೇಬರು ನಮ್ಮ ಊರಿಗೆ ಬಂದ್ರಂದ್ರಿ ಅವರು ಫಸ್ಟ್ ರೇಷ್ಮೆ ಪಟಕದವ್ರು ಯಾರಿದ್ರಲ್ಲ ನೀವು ಮೊದಲು ಮುಂದೆ ನಾವು ಪ್ಯಾಂಟ್ನವ್ರು ಏನಿದ್ದೀವಲ್ರಿ S.M. ಜಾಮದಾರ್ ಯಾರು ರೇಷ್ಮೆ ಪಟಕ ಹಾಕೊಂಡ್ ಬರ್ತಿದ್ರು ಅವ್ರು ನಾವ್ ಯಾರು ಪ್ಯಾಂಟ್ ಹಾಕೊಂಡ್ ಹೋಗಿದ್ದೀವಿ ನಮ್ನ ಹಿಂದೆ ಕುಂದಿರ್ಸವ್ರು ಆ ರೇಷ್ಮೆ ಗೌರವ ಇತ್ತಲ್ಲ ಮುಂದೆ ಅವ್ರ ಮಗನ ಮದ್ವೆ ಮಾಡಿದ್ರಿ ಬಳ್ಳಾರಿ ಆ ಮಗನ ಮದ್ವೆ ಮಾಡಿದ್ರೆ ಬೇನಾಳದ ಹಿರಿಯರೆಲ್ಲ ಹೋಗಿ ರೇಷ್ಮೆ ಪಟಕ ತಗೊಂಡು ಜಾಮದಾರ್ ತಲೆಗೆ ಸುತ್ತಿ ಹಂಗ ಅವ್ರನ್ನ ಇಟ್ಟೇವಿ ಅವ್ರು ತೆಗ್ಯಾಕ್ ಹೋದ್ರು ಅವ್ರ ಹೆಣ್ಮಕ್ಳು ಅವ್ರ ಶ್ರೀಮತಿ ಅವ್ರು ಹೇಳಿದ್ರು ಇಲ್ಲ ಇವತ್ತೊಂದು ದಿವ್ಸ ಪೂರ್ತಿ ಹಂಗ ಇರ್ಬೇಕದು ಅಂದ್ರು ಅವ್ರ ಹೆಣ್ಮಕ್ಳು ಇದು ತಲೆ ತುಂಬ ಈ ಪಟಕ ಇರ್ಬೇಕದು ರೇಷ್ಮೆ ಪಟಕ ಅಂತ ಅಷ್ಟು ಕಿಮ್ಮತ್ ಇರ್ತಾರೆ ಕಾಲೇಜ್ ಹುಡುಗರು ಹೋದ್ರಂತ್ರಿ ಪಿಕ್ನಿಕ್ ಅಲ್ಲೊಬ್ಬ ರೈತ ಗಿಡದ ಬುಡಕ್ ಮಲ್ಕೊಂಡಿದ್ದ ಎತ್ಗಳು ಹಂತಿ ತಿರ್ಗಾಕತ್ತಿದ್ದು ಈ ಕಾಲೇಜ್ ಹುಡುಗರು ಹೋಗಿ ಕೇಳ್ತಾರ ಅಲ್ಪ ಯಜಮಾನ ನಿನಗ ಎತ್ಗಳು ತಿರ್ಗಾಕತ್ತೇವ ಅಂತ ಹೆಂಗ್ ಗೊತ್ತಾಗ್ತದಂದ್ರ ಕಾಲೇಜ್ ಹುಡುಗರು ಅವ್ರು ನೋಡ್ರಿ ಎತ್ತಿನ ಕೊಳ್ಳ ಗಂಟಿ ಕಟ್ಟಿವಿ ಅವು ತಿರುಗ್ತಿದ್ವು ಅಂದ್ರೆ ಡಾನ್ ಅಂತ ಸಾಪಳ ಬರ್ತಾವ ಅವು ಸಾಪಳ ಬರ್ಲಿಲ್ಲ ಅಂದ್ರೆ ನಿಂತಾವ ಅಂತ ಮತ್ತೆ ಬಾಯ್ ಮಾಡ್ತಿದ್ವಿ ಮತ್ತೆ ತಿರುಗ್ತಾವ ಅಂತ ನಮ್ಮ ಕಾಲೇಜ್ ಹುಡುಗರು ಏನು ಕಡಿಮೆ ಹೆಂಗ್ರಿ ಅವ್ರು ಅಂತಾರ ಅಲ್ಪ ಯಜಮಾನ ಅವು ತಿರ್ಗಾಕತ್ತಿಲ್ಲ ನಿಂತಲ್ಲೇ ನಿಂತು ಗೋಣ ಅಳಗಾಡಿಸ್ತಾವ ಅವಾಗ ಗಂಟೆ ಸಪ್ಪಳ ಬರ್ತದಲ್ಲ ಅಂದ್ರೆ ಅವ್ರು ಕಾಲೇಜ್ ಹುಡುಗರು ಅದಕ್ಕ ಅವ ರೈತ ಅಂದ ಏ ತಮ್ಮ ನಮ್ ಎತ್ಗಳು ಹಂಗೆ ಮಾಡಂಗಿಲ್ಲ ನಮ್ಮ ಎತ್ಗಳು ಅಷ್ಟು ಚಾಲು ಇಲ್ಲ ಯಾಕಂದ್ರೆ ಅವ್ರು ನಿಮ್ಗತ್ತೆ ಡಿಗ್ರಿ ಪಾಸ್ ಆಗಿಲ್ಲ ಅಂದ್ರೆ
ಅಂದ್ರ ಭಾಳ ಚಾಲಾಕಿತನ ಗದ್ದಲ ಮಾಡೋರು ಯಾರಂದ್ರೆ ಕಲ್ತವ್ರು ಮಾಡ್ತಾರ ಹೊರತು ನಮ್ಮ ರೈತರು ಮಾಡಂಗಿಲ್ಲ ಅನ್ನೋದಕ್ಕೆ ರೈತರದ್ದು ಒಂದು ಕಥೆ ಇದೆ. ಹಂಗ ಬಿಳಿಜಾಳ ಸುಗ್ಗಿ ಬಂದಿತ್ತು, ಮಸ್ತ್ ತೆನಿ ಆಗಿತ್ತು, ಮುತ್ತಿನಂಗ ಕಾಳಾಗಿತ್ತು, ಹಕ್ಕಿ ಕಾಟ ಭಾಳ ಆಗ್ಬಿಡ್ತು. ಹಕ್ಕಿ ಕಾಟ ಭಾಳ ಆದ ಕೂಡ ನಾವು ಕವಣಿ ಬೀಸ್ತಿದ್ದೆವು. ನಾವು ನಿಮ್ಗೆ ಗೊತ್ತದ, ಕವಣಿ ತಗೊಂಡು ಹೋಗಿ ಬೀಸಿಬಿಟ್ರೆ ಸಾಕು ಹಕ್ಕಿ ಪೂರ್ರ ಅಂತ ಹಾರಿ ಹೋಗಿದ್ದು. ಹಂಗ ರೈತ ಹೋದ, ಕವಣಿ ಬೀಸಿದ, ಹಕ್ಕಿ ಎಲ್ಲ ಹಾರಿ ಹೋದು, ಒಂದು ಹಕ್ಕಿ ಮಾತ್ರ ಗಿಡದ ತೆನಿ ಮೇಲೆ ಕುಂತಿತ್ತಂತ. ಅಲ್ಲ ಇವನ ಇದು ಯಾಕೆ ಹಾರಲಿಲ್ಲಲ್ಲ ಅಂತ ಹೇಳಿ ಸಮೀಪಕ್ಕೆ ಹೋದ, ಸಿಕ್ಕಾಬಿಡ್ತದ ಕೈಯಾಗ, ಹಿಡ್ಕೊಂಡು ಬಿಟ್ಟ. ಹಿಡ್ಕೊಂಡು ಬಂದು ಅದನ್ನ ತಗೊಂಡ್ಬಂದು ಮಂಚದ ಕಾಲಿಗೆ ಕಟ್ಟಿದ. ಮಂಚದ ಕಾಲಿಗೆ ಕಟ್ಟಿ ಕೇಳ್ತಾನೆ, ನೀವೆಲ್ಲ ಮಾಡ್ತೀವಿ, ಸಣ್ಣದಾಗ ಆಡ್ತಿದ್ದೇವೆ ನಾವು, ಗುಬ್ಬಕ್ಕ ಗುಬ್ಬಕ್ಕ ಸತಿಯೇ ನದಿಯ, ಸತ್ತಿಲ್ಲ ಕೆಟ್ಟಿಲ್ಲ, ಗುಂಡ್ಗುಂಡನ್ ಜೋಳ ತಿಂದು ಗುಂಡದಾಗಿ ನೀರು ಕುಡ್ದು ನಿಮ್ಮ ಮಂಚದ ಕಾಲಕ್ಕೆ ಜೋಕಾಲಿ ಆಡಕತ್ತಿ ನೋಡ ಅಂತ. ಅಲ್ಲ ಇವ್ ಸಾಯ್ಲಿಲ್ಲ ನೀನು ಅಂತ ಹೇಳಿ ಊರ್ ಮುಂದೆ ಒಂದು ಕೆರೆ ಇತ್ತಂತ, ತಗೊಂಡು ಹೋಗಿ ಕೆರೆಯಾಗ ಹೋಗದಂತ. ಗುಬ್ಬಕ್ಕ ಗುಬ್ಬಕ್ಕ ಸತ್ಯ ನದಿಯ ಅಂದ. ಸತ್ತಿಲ್ಲ ಕೆಟ್ಟಿಲ್ಲ, ಗುಂಡ್ಗುಂಡನ್ ಜೋಳ ತಿಂದು ಗುಂಡದಾಗಿ ನೀರು ಕುಡ್ದು ಮಂಚದ ಕಾಲಕ್ಕೆ ಜೋಕಾಲಿ ಆಡಿ ನಿಮ್ ಊರ್ ಕೆರೆಯಾಗ ಈಸಾಡಕತ್ತಿ ನೋಡು ಅಂತ. ಇದು ಸಾಯ್ಲಿಲ್ಲ ಬಾ ಅಂತ ಹೇಳಿ ಮನಿ ತಗೊಂಬಂದ. ಹೆಂಡತಿ ಬಿಸಿ ಬಿಸಿ ನೀರು ಇಟ್ಟಿದ್ಳು ತಪ್ಪೇಲ್ಯಾಗ, ಆ ತಂದ ಬಿಸಿ ಬಿಸಿ ನೀರಾಗ ಒಗದು ಕೇಳ್ತಾರ, ಗೊಬ್ಬಕ್ಕ ಗೊಬ್ಬಕ್ಕ ಸತ್ಯ ನದಿಯ ಅಂದ. ಸತ್ತಿಲ್ಲ ಕೆಟ್ಟಿಲ್ಲ, ಗುಂಡ್ಗುಂಡನ್ ಜೋಳ ತಿಂದು ಗುಣದಾಗಿ ನೀರು ಕುಡ್ದು ಮಂಚದ ಕಾಲಕ್ಕೆ ಜೋಕಾಲಿ ಆಡಿ ಕೆರೆಯಾಗಿ ಈಸಾಡಿ ಈಗ ಬಿಸಿ ನೀರಾಗ ಮೈ ತಗೊಳಕತ್ತಿ ನೋಡು ಅಂತ ಹಕ್ಕಿ. ಅದೇ ಇದು ಸಾಯಿಲ್ಲ ಅಂತ ಹೇಳಿ ಹೆಂಡತಿ ಹೇಳ್ದ, ಇದು ಕೊಯ್ದು ಕೊಟ್ಟು ಬಿಡು, ಪಲ್ಯ ಮಾಡಿ ತಿಂದ್ಬಿಡ್ತೀನಿ ಅಂತೇಳಿ ಅಂತ ಕೊಯ್ದು ಕೊಟ್ಲ. ಪಲ್ಯ ಮಾಡಿ ತಿಂದ್ಮೇಲೆ ಕೇಳಿದ, ಗುಬ್ಬಕ್ಕ ಗುಬ್ಬಕ್ಕ ಸತ್ಯ ನದಿಯ ಅಂದ. ಸತ್ತಿಲ್ಲ ಕೆಟ್ಟಿಲ್ಲ, ಗುಂಡ್ಗುಂಡನ್ ಜೋಳ ತಿಂದು ಗುಂಡದಾಗಿ ನೀರು ಕುಡ್ದು ಮಂಚದ ಕಾಲಕ್ಕೆ ಜೋಕಾಲಿ ಆಡಿ ಕೆರೆಯಾಗ ಹೋಗಿ ಈಸಾಡಿ ಬಿಸಿ ನೀರಾಗ ಮೈ ತಕ್ಕೊಂಡು ಈಗ ನಿನ್ ಹೊಟ್ಟೆಗೆ ಬಂದು ಕೂಗಾಕತ್ತಿ ನೋಡಂತ ಪುರ್ರನ್ನ ಹಾರಿ ಹೋಯ್ತಂತ. ನಾವೆಲ್ಲ ಇದನ್ನ ಹಾಡ್ತಿದ್ದೆ ಸಣ್ಣವರಿದ್ದಾಗ. ಏನದ ಅರ್ಥ? ಅವ್ರಿಗೇನು ಸುಮ್ಕೆ ಇದನ್ನ ಚಂದಕ್ಕ ಮಜಾಕ ಮಾಡ್ತಿದ್ರು ಅಂತ ಹೇಳಿದ್ರೇನ? ಇಲ್ಲ, ಅದ್ರಾಗ ಅರ್ಥ ಇತ್ತು. ಏನ್ ಅರ್ಥ ಇತ್ತು ಅಂತಂದ್ರ, ಯಾವ್ದು ಕಣ್ಣಿಗೆ ಕಾಣಿಸ್ತದಲ್ಲ ಅದಕ್ಕೆ ಸಾವದ, ಯಾವ್ದು ಕಣ್ಣಿಗೆ ಕಾಣಿಸೋದಿಲ್ಲ ಅದಕ್ಕೆ ಸಾವಿಲ್ಲ. ಅಶೋಕ್ ಹಂಚಲಿ ಕಾಣಿಸ್ತಾನ ಅಂದ್ರೆ ಒಂದಿಲ್ಲ ಒಂದ್ ದಿವ್ಸ ಒಂದು ಸಾವದ. ಸೂರ್ಯ ಕಾಣಿಸ್ತಾನ, ಸೂರ್ಯನಿಗೂ ಒಂದ್ ದಿವ್ಸ ಸಾವದ. ಆ ಗಿಡ ಕಾಣಿಸ್ತದ ಅಂದ್ರೆ ಗಿಡಕ್ಕೂ ಒಂದ್ ದಿವ್ಸ ಸಾವದ. ಕಣ್ಣಿಗೆ ಏನ್ ಕಾಣಿಸ್ತದ ಅದಕ್ಕೆ ಸಾವದ. ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಅವಿನಾಶಿ ಆಗಿರುವಂತಹ ಆತ್ಮ ಇದೆಯಲ್ಲ ಅದಕ್ಕೆ ಸಾವಿಲ್ಲ. ಈ ಗುಬ್ಬಿ ಅನ್ನೋದು ಒಂದು ಇದು ದೇಹದ ಸಂಕೇತ, ಅದಕ್ಕೆ ಸಾವಿತ್ತೆ ಹೊರತು ಅದರೊಳಗಿರುವಂತ ಜೀವಾತ್ಮ ಪರಮಾತ್ಮ ಇದ್ದ ಆತ್ಮ ಇತ್ತಲ್ಲ ಅದಕ್ಕೆ ಸಾವಿಲ್ಲ. ಅದು ಮತ್ತೆ ಈ ಜೀವ ಬಿಟ್ಟು ಮತ್ತೊಂದು ಜೀವಕ್ಕೆ ಹಾರಿ ಹೋಯ್ತು ಅಂತ ಹೇಳೋದಕ್ಕ ಹಳ್ಳ್ಯಾಗ ಎಂತ ಚಂದದ ಕಥೆ ಇತ್ತು. ಇವೆಲ್ಲ ನಾವೆಲ್ಲ ಕೇಳಿದೆವನ್ನೆಲ್ಲ, ಬಹಳ ಚಂದದ ಹಾಡುಗಳೆಲ್ಲ ನೀವೆಲ್ಲ ಕೇಳಿರಿ. ಬಹಳ ಹೇಳೋದಕ್ಕೆ ಭಾಷಿದೆ. ಇನ್ನೂ ಸಹೋದರಿ ಮಾತಾಡ್ತಾರೆ. ಈ ಸಂದರ್ಭದೊಳಗ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮದೊಳಗೆ ನನಗೆ ಅನಿಸ್ತದೆ, ನಿಮಗೆ ಎಷ್ಟು ಈ ಬಹುಶಃ ಅವರ ಹಾಶಿಂಪೀರ್ ವಾಲಿಕಾರ್ ಅವ್ರನ್ನ ನೋಡ್ತಾ ಇದ್ರೆ ಅವ್ರೇ ನಿಮ್ಗೇನು ಬೇಸರ ಆಗೋದಿಲ್ಲ ಏನ್ರಿ ಅಂತ ಒಂದ್ಸರಿ ಅನಿಸ್ತದೆ. ನಮಗೆ ಒಂದು ಕಾರ್ಯಕ್ರಮ ನಮ್ಮ ಮೊನ್ನೆ ನಮ್ಮ ಡೋನರ್ ಸರ್ ನಾವು ಮಾತಾಡಕತ್ತಿದ್ದೀವಿ. ಸರ್ ಅವ್ರಿಗೆ ಬೇಸರ ಹಾಕತ್ತ ಇಲ್ಲೋ, ವಾರಕ್ಕೊಂದು ಕಾರ್ಯಕ್ರಮ ಮಾಡ್ತಾರ, ಮತ್ತೆ ಹೊಳ್ಳಿ ನಿಮಗೆ ಮಾಡಕ್ ಬರಂಗಿಲ್ಲ ಅಂದ್ರೆ ನಾನೇ ಮಾಡಿಕೊಡ್ತೀನಿ ಬರೀ ಇಲ್ಲಿ ಅಂತ ಬರ್ತಾರ. ನಮಗ್ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಇಷ್ಟು ಸಮಸ್ಯೆ ಐತಿ, ಒಂದು ಸಮ್ಮೇಳನ ಮಾಡೋದಕ್ಕೆ ಒದ್ದಾಡಿ ಹೋಗ್ತೀವಿ. ಇವ್ರಿಗೆ ಇಷ್ಟು ಆ ಒದ್ದಾಟದ ಮಧ್ಯದಲ್ಲಿನೂ ಅದು ಹೆಂಗ್ ನಿರಂತರ ಕಾರ್ಯಕ್ರಮಗಳನ್ನು ಮಾಡ್ತಾರ್ರಿ, ಅವ್ರ ಜೊತೆ ನಮಗೆ ಓಡಕ್ ಆಗುದಿಲ್ಲ ಅಂತ ಹೇಳಿ ಮೊನ್ನೆ ಅವರು ಮಾತಾಡಕತ್ತಿದ್ರು. ಅಂದ್ರೆ ಹಾಶಿಂಪೀರ್ ವಾಲಿಕಾರ್ ಅವರು ಬಂದು ಈ ಸಾಹಿತ್ಯ ಪರಿಷತ್ತನ್ನ, ವಿಶೇಷವಾಗಿ ಇಂಗ್ಲೇಶ್ವರದ ಚನ್ನಬಸವ ಮಹಾಸ್ವಾಮಿಗಳಂದ್ರೆ ಬಹುಶಃ ನಾವೆಲ್ಲ ಮತ್ತೊಂದು ಸಾರಿ ಅಂತ ಜೀವ ಅಂತ ಪುಣ್ಯಾತ್ಮ ಪೂಜ್ಯರನ್ನ ನೋಡೋದಕ್ಕೆ ನನಗೆ ಬಹಳ ಕಷ್ಟ ಅನಿಸ್ತದೆ. ಏನು ಜ್ಞಾನಿಗಳದು ಎಲ್ಲ. ಇವತ್ತಿನ ಸಂದರ್ಭದೊಳಗೆ ನಾವು ಎತ್ತು ಸಾಗ್ತಾ ಇದೆ ನಮ್ಮ ಬದುಕು, ನಾವು ಇವತ್ತು ಜನ ಯಾವ ಕಡೆ ಸಾಗಕತ್ತೀವಿ, ನಮಗೆ ಬುದ್ಧಿ ಹೇಳಬೇಕಾದಂತ ಗುರುಗಳು ಕೂಡ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾರೆ. ಇಂಥದ್ರ ಮಧ್ಯದಲ್ಲಿ ಇದು ಯಾವುದರ ಜಂಜಡವಿಲ್ಲದೆ ಆ ಇಡೀ ಎಲ್ಲ ಕಡೆ ಹೋದಲ್ಲೆಲ್ಲ ಪ್ರೀತಿಯಿಂದ ಮಾತನಾಡಿಸುವಂತ ಅಪ್ಪಗಳು ಚನ್ನಬಸವ ಅಪ್ಪಗಳು. ಎಲ್ಲಿ ಹೋದಲ್ಲೆಲ್ಲ ಪುರಾಣ ಪ್ರವಚನಗಳು, ಎಷ್ಟು ಜ್ಞಾಪಕದ ಶಕ್ತಿ ಅದು. ಉಳಿವಿಯವರಿಗೆ ಪಾದಾರ್ಪಣೆ ಮಾಡೋದು ಏನು, ಎಲ್ಲ ಭಕ್ತರನ್ನ ಕಟ್ಕೊಂಡು ಉಳಿವಿ ತಕ್ಕ ಹೋಗಿ ಪಾದಯಾತ್ರೆ ಮಾಡುವಂತ ಅಪ್ಪುಗಳು, ಕರ್ಣಹಾಸಿಗೆ ಬಗ್ಗೆ ಮಾತನಾಡುವಂತ ಅಪ್ಪುಗಳು, ಏನು ಅದ್ಭುತವಾದವು. ಅವ್ರು ಯಾವ ವಿಷಯದ ಮೇಲೆ ಕೂಡ ಮಾತಾಡುವಂತ ಹೇಳಿದ್ರೆ ಮಾತನಾಡಲು ಬಲ್ಲಂತಹ ಒಬ್ಬ ಜ್ಞಾನಿಗಳು, ಆಮೇಲೆ ಒಬ್ಬ ಸಾಧಕರು, ಒಬ್ಬ ತಪಸ್ವಿಗಳಾಗಿದ್ರಲ್ಲ, ಅದಕ್ಕೆ ನನಗೆ ಬಹಳ ಖುಷಿ ಆಗೋದು. ನಾವೆಲ್ಲ ಕಳ್ಕೊಳ್ತಾ ಇದ್ದೇವೆ ಅಂತಹ ಇವತ್ತಿನ ಅಂತ ಪೂಜ್ಯರನ್ನ ಮತ್ತೆ ನೋಡಕ್ಕಾಗುತ್ತಾ? 100 ವರ್ಷ ಬದುಕ್ತಾರೆ. ನನ್ನ ಮಕ್ಕಳಿಗೂ ಕೂಡ ಅವ್ರ ಕಡೆಯಿಂದ ಹೋಗಿ ಲಿಂಗ ದೀಕ್ಷೆ ಮಾಡಿಸ್ಬೇಕು, ಅಪ್ಪಗಳು ಇರ್ತಾರೆ 100 ವರ್ಷ ಅಂತ ಅನ್ಕೊಂಡಿದ್ದೀವಿ.
ಆದ್ರೆ ಲಿಂಗ ದೀಕ್ಷೆ ಮಾಡ್ಕೊಳ್ಳೋದಕ್ಕೆ ಮಕ್ಕಳು ಬೇರೆ ಬೇರೆ ಕಡೆ ಇದ್ದವ್ರು ಮನಿ ಬರೋ ಹೊತ್ತಿಗೆ ಅಪ್ಪಗಳು ಇಲ್ಲಾರ್ದಂಗ ಅದು ಅವ್ರ ಕಡೆನೇ ಲಿಂಗ ದೀಕ್ಷೆ ಮಾಡಿಸ್ಬೇಕು ಅಂತ. ಏನದು ಅದ್ಭುತವಾದ ಚೈತನ್ಯ. ನಮಗೆ ಅಪ್ಪಗಳು ಕೊನೆಗೆ ದಿನಗಳ ಮಾನಗಳಲ್ಲಿ ನಮ್ಮ ಮಿನಿಸ್ಗಿ ಒಳಗೆ ಒಬ್ರು ವೀರೇಶ್ ಅಂತ ಬರ್ತಾರೆ, ವೀರೇಶ್ ಬಾಗೇವಾಡಿ. ಅವ್ರ ಮಗನಿಗೆ ತುಂಬಾ ಆರೋಗ್ಯದ ತೊಂದರೆ ಆಗಿ ಅವ್ರನ್ನ ಅಡ್ಮಿಟ್ ಮಾಡಿದ್ರು ಹಾಸ್ಪಿಟಲ್ದೊಳಗೆ. ಹಂಗೆ ಅಡ್ಮಿಟ್ ಮಾಡಿದಾಗ ಡಾಕ್ಟರ್ ಹೇಳಿದ್ರು ಇದು ಉಳಿಯೋದಕ್ಕೆ ಚಾನ್ಸಸ್ ಕಡಿಮೆ ಅದಾವ್ರಿ ಅಂತ ಹೇಳಿಬಿಟ್ರು. 3 ದಿವಸ ಊಟ ಮಾಡಲಾರ್ದ ವ್ಯಕ್ತಿ ಅವತ್ತು ಮನೆಗೆ ಹೋದ. ಅಲ್ಲಿ ಅವ್ರ ಸಂಬಂಧಿಕರ ಮನೆ ಒಳಗೆ ಹೋಗಿ ಅವ್ರು ಪಡ್ಡು ಮಾಡಿದ್ರು, ಪಡ್ಡು ತಿನ್ಬೇಕು. ಅಷ್ಟೊಳಗೆ ಮಗ ಕಣ್ ತೆರೆದಾನ್ರಿ ಅಂತ ಒಂದು ಫೋನ್ ಬಂತವ್ರಿ. ಆಶ್ಚರ್ಯ ಆಗ್ಬಿಡ್ತದೆ. ಹೆಂಗಾಯ್ತು ಅಂತಂದ್ರೆ, ಇಲ್ಲ ಒಬ್ರು ಸ್ವಾಮಿ ಬಂದಿದ್ರು, ಅವ್ರು ಬಂದು ಅವನ ಪ್ರಸಾದ ಹಚ್ಚಿ ಏನೋ ಆಗುದಿಲ್ಲ ಅವನ ಆರಾಮಾಕಣ ಅಂತ ಹೇಳಿ ಹೋದ್ರು ಅಂತ ಅಷ್ಟೇ ಹೇಳಿದ್ರೆ. ಎಷ್ಟು ಆಶ್ಚರ್ಯ ಅಂದ್ರೆ, ಅಪ್ಪಗಳಿಗೆ ಅವ್ರ ಮಗ ಅಲ್ಲಿ ಅಡ್ಮಿಟ್ ಆಗ್ಯಾರ ಅನ್ನೋದು ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಏನದು ಗೊತ್ತಾಯ್ತು ಅಂತ ನನಗೂ ಗೊತ್ತಿಲ್ಲ. ಇವತ್ತಿಗೂ ಅವ್ರು ಕತಿ ಮಾಡಿ ಹೇಳ್ತಾರೆ, ನಾವು ಅಪ್ಪಗಳಿಗೆ ನನ್ನ ಮಗ ಇಂದಲ್ಲಿ ಅಡ್ಮಿಟ್ ಆಗ್ಯಾನ ಅಂತ ಹೇಳಿಲ್ಲ, ಆದ್ರೂ ಕೂಡ ಅಪ್ಪಗಳಿಗೆ ಹೆಂಗ್ ಗೊತ್ತಾಯ್ತು ಗೊತ್ತಿಲ್ಲ. ನಾವು ಇರ್ಲಾರ್ದಾಗ ಬಂದು ಅಲ್ಲಿ ಹೋಗಿ ಭೇಟಿಯಾಗಿ ಮಗುವಿಗೆ ಪ್ರಸಾದ ಹಚ್ಚಿ ಬಂದಿದ್ರು. ನಾವು ಹೋಗಿ ಪಡ್ಡು ತಿನ್ಬೇಕು, ನನಗೆ ಫೋನ್ ಬರ್ತದ, ಮಗ ಕಣ್ ತೆರೆದಾಗ ನಗಾಕತ್ತಾನ ಅಂತ ಹೇಳಿ. ಆಶ್ಚರ್ಯ ಆಗ್ಬಿಡ್ತು ಅಂತ. ಏನದು ಅಂತಹ ಶಕ್ತಿ ಅವರು, ಅಂತಹ ಅದ್ಭುತವಾದಂತಹ ಅಪ್ಪುಗಳು ಅವರು ನಮ್ಗೆ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವರ ನೆನಪಿಸಿಕೊಳ್ಳೋದಕ್ಕೆ ಒಂದು ಅವಕಾಶ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ, ತಾಲೂಕು ಘಟಕ ಈ ಕೂಡಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಬಹಳ ಅದ್ಭುತವಾದ ಕೆಲಸ ಇದು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ಸಾಕಷ್ಟು ಮಾತುಗಳು ಸಾಕು ಒಳಗೆ ಉಳಿಸ್ಕೊಂಡ್ಬಿಡೋಣ ಅವನ್ನ. ಇನ್ನೂ ನಮ್ಮ ಶಿವಲೀಲಾ ಮೇಡಮ್ ಅವ್ರು ಮಾತಾಡ್ತಾರೆ, ನೀವೆಲ್ಲ ಚಂದ ಕೇಳಬೇಕು. ಅದ್ರೊಳಗೆ ಯಾಕಂದ್ರೆ ಜನಪದ ತಾಯಿ ಹಾಡ್ತಾಳಲ್ರಿ, ಆದಾವ ನಮ್ಮ ಜ್ವಾಳ ಉಳ್ದಾವ ನಮ್ಮ ಹಾಡ, ಈಗ ಸಾಕವ್ವ ನಿನಕಲ್ಲ, ಈಗ ಸಾಕವ್ವ ನಿನಕಲ್ಲ, ಬೆರಳಿಗೆ ಹಾಕಿ ಉಂಗೂರ ಸವಿದಾವ. ಜ್ವಾಳ ಬೀಸಾಕ ಬಂದಳು, ಹಾಡಕ್ ಶುರು ಮಾಡಿದಳು. ತಂದಿದ್ದು ಜ್ವಾಳ ಖಾಲಿ ಆದ ಖರೆ, ಆಕಿನ ಹಾಡು ಖಾಲಿ ಆಗ್ಲಿಲ್ಲ ಅಂತ. ಎಟ್ಟರ ಹಾಡ ಇರ್ಬೇಕು ಎದಿಯೊಳಗೆ, ತಾಯಿ ಎದಿಯೊಳಗೆ. ಹಂಗ ನಾನು ನನ್ನ ಮಾತುಗಳು ಇನ್ನೂ ಭಾಳ ಅದಾವ ಒಳಗೆ, ಆದ್ರೆ ಅವು ಸಮಯ ಈಗ ಸಾಕು ಅಂತ ಹೇಳಿ ಆ ಮಾತುಗಳು ಹಾಗೆ ಇರಲಿ. ಸಮಯ ಖಾಲಿ ಆಗ್ತಾ ಇದೆ ಅನ್ನೋದನ್ನು ನೆನಪಿಸ್ಕೊಂಡು ನನಗೆ ಮತ್ತೆ ಮತ್ತೆ ಮತ್ತೊಂದು ಗೋಷ್ಠಿ ಹಾಕ್ರಿ, ನನಗೆ ಜಾನಪದ ಗೋಷ್ಠಿ ಭಾಳ ಅದು ಅಂತ ನಾನು ಹೇಳ್ತಿದ್ದೆ. ಅದೇನೋ ಗೊತ್ತಿಲ್ಲ, ಇಲ್ಲ ಅದು ನೀವು ಅವರು ಜ್ಯೋತಿರ್ಲಿಂಗ ಹೊಣಕಟ್ಟಿ ಅವರು ಒಂದು ಇದ್ರಿ ಅಂದ್ರೆ ಅದಕ್ಕೊಂದು ಮೆರಗು ಬರ್ತದೆ. ಬಂದಿರೋ ಹಳ್ಳಿ ಮಂದಿ ಖರೆ ಜಾನಪದ ಸಿಕ್ಕಿತ್ತು ಒಂದಿಟ್ಟು ಅಂತ ಹೇಳಿ ನಿಮ್ಮನ್ನೆಲ್ಲ ಕರೆಸ್ತೇವೆ ಅಂತ ಹೇಳಿ ಮತ್ತೆ ನಾನು ಜಾನಪದ ಗೋಷ್ಠಿಗೆ ಹಾಕ್ಯಾರ. ನಿಂಗಪ್ಪನ ಬೊಮ್ಮನಹಳ್ಳಿಯವರಿದ್ದ ನಮ್ಮ ಕಾಯಂ ವಚನ ಗೋಷ್ಠಿ ಹಾಕ್ತಿದ್ರು. ಆಮೇಲೆ ಈಗ ಇಲ್ಲಿ ಬಂದಿದ್ದ ಜಾನಪದ ಗೋಷ್ಠಿಗೆ ನಾವು ಈಗ ಬಂದೀವಿ. ಆದರೆ ಏನೇ ಆಗಲಿ, ಇಂಥ ಮಹಾ ಕಾರ್ಯವನ್ನು, ಇಂಥ ಕನ್ನಡದ ತೇರನ್ನು ಜಗ್ಗೋದಕ್ಕೆ ಇಂಥ ಯಾರು ಬರಲಿಲ್ಲ ಅಂದರೆ ಏಕಾಂಗಿಯಾಗಿ ಜಗ್ತಾರೆ. ಬಸವರಾಜ್ ಸರ್ ಕೂಡ ಈಗ ಎಲ್ಲ ಇಂಥ ನಮ್ಮ ಎಲ್ಲ ಬಳಗವನ್ನು ಕರ್ಕೊಂಡ್ಬಂದು ಅವ್ರ ಕಡೆ ಮಾತಾಡಕ್ಕೆ ಹಚ್ತಾರ. ಹೆಣ್ಮಕ್ಳಿಗೂ ಕೂಡ ವೇದಿಕೆಗಳನ್ನು ಕೊಡ್ತಾರೆ. ಅವರು ಕೂಡ ಉಪನ್ಯಾಸಗಳನ್ನು ಮಂಡಿಸೋದಕ್ಕೆ ಬಿಡ್ತಾರ. ಇಂಥ ಒಂದು ಬಳಗವನ್ನು ಕಟ್ಟಿ ಬೆಳೆಸುವಂಥ ಕಾರ್ಯ ನೀವು ಮಾಡ್ತಾ ಇದ್ದೀರಿ. ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕಲ್ಲು ಕೊಟ್ಟವ್ವ ನಿನಗೆಲ್ಲ ಭಾಗ್ಯ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಮಲ್ಲಿಗೆ ಮುಡಿಯುವಂಥ ಚಂದನ ಸೊಸಿ ನಿನ್ನ ಮನೆಗೆ ಬರಲಿ ಅಂತ ಹಾರೈಸ್ತಾರಲ್ಲ, ಹಾಗೆ ಎಲ್ಲ ಭಾಗ್ಯ ಬರಲಿ. ಇದು ಇನ್ನೂ ಜಾತ್ರೆ ದೊಡ್ಡದಾಗಿ ಬೆಳಿತಾನೆ ಹೋಗಲಿ. ನೋಡಿ ಕಣ್ತುಂಬಿಕೊಳ್ಳುವ ಸೌಭಾಗ್ಯ ನಮಗಿರಲಿ. ಪ್ರತಿ ವರ್ಷ ಜಾತ್ರೆಯೊಳಗೆ ಕನ್ನಡ ಸಾಹಿತ್ಯ ಪರಿಷತ್ತು ಇಂಥ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡ್ತಾನೆ ಹೋಗಲಿ. ಇನ್ನಷ್ಟು ಶಕ್ತಿ, ಇನ್ನಷ್ಟು ಆಯುಷ್ಯ, ಇನ್ನಷ್ಟು ಆರೋಗ್ಯವನ್ನ ಹಾಸಿಂ ಪೀರ್ ವಾಲಿಕಾರ್ ಸಹೋದರರಿಗೆ ದೇವರು ಕರುಣಿಸಲಿ ಅಂತ ಹೇಳಿ ಮಾತಾಡ್ತಾ ಮಾತು ಮುಗಿಸ್ತೇನೆ. ನಮಸ್ಕಾರ.